ಇದನ್ನ ನಮ್ಮ ನಾರಾಯಣ ರೆಡ್ಡಿ ಅವ್ರು ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನಿನ್ನ ಜಮೀನಲ್ಲಿ ಒಂದು ಹೋಲ್ ಒಂದು ಹುತ್ತ ಇದ್ರೆ ನಿನಗೆ ಬ್ಯಾಂಕಲ್ಲಿ 50,000 ರೂಪಾಯಿ ಎಫ್ ಡಿ ಇದ್ದಂಗೆ ಅಂತ. ಯಾವ ಬ್ಯಾಂಕಲ್ಲೂ 100 ರೂಪಾಯಿ ಇಟ್ರೆ 10 ತಿಂಗಳಲ್ಲಿ 4,000 ರೂಪಾಯಿ ಕೊಡಲ್ಲ. ಇಲ್ಲಿ ಭೂಮಿ ಒಬ್ಳೆ ಕೊಡೋದು. ಒಂದು ಮುಸ್ಕಿ ಜೋಳ ಒಂದು ಕಾಳು ಹಾಕಿದ್ರೆ 500 ಕಾಳು ಕೊಡೋದು ಭೂಮಿ ತಾಯಿ ಒಬ್ಳೆ, ಅವಳಿಗೆ ಇರೋ ಶಕ್ತಿ. ನಿಮ್ಮ ಯಾವ ಟೆಕ್ನಾಲಜಿ ಯಾವುದು ನಿಮಗೆ ಆಹಾರ ಕೊಡೋಕ್ಕಾಗಲ್ಲ, ಭೂಮಿನೇ ಕೊಡ್ಬೇಕು. ಅದಕ್ಕೆ ಹೇಳೋದು ನಾನು, ಯಾರು ಕೂಡ ಭೂಮಿನ ನಾಶ ಮಾಡಬೇಡಿ, ಭೂಮಿನ ಹಾಳು ಮಾಡಬೇಡಿ. ಸ್ವಾಮಿ ಒಂದು ಹೇಳ್ತೀನಿ, ಸರ್ಕಾರ ನಮ್ಗೆ ಏನು ಉಚಿತ ಕೊಡೋದು ಬೇಡ, ಏನು ಕೊಡೋದು ಬೇಡ. ನಿಮ್ಮ ಎಜುಕೇಷನ್ನು, ಹೆಲ್ತು, ನ್ಯಾಯ 3 ಮಾತ್ರ ಉಚಿತ ಕೊಡಲಿ, ಬಾಕಿ ಎಲ್ಲರಿಗೂ ರೇಟ್ ದುಡ್ಡು ತಗೊಂಡು ಕೊಡಲಿ. ನಮ್ಮನ್ನ ದುಡ್ಡು ಸುಮ್ಮನೆ ಕೊಟ್ಟು ಸೋಂಬೇರಿಗಳು ಮಾಡಿದ್ದಾರೆ. ನಮ್ಗೆ ಯಾವುದು ಇವ್ರ ಭಿಕ್ಷೆ ಬೇಡ. ನಾವು ಬೆಳೆದಿದ್ದಕ್ಕೆ ಅದಕ್ಕೆ ಮೌಲ್ಯ, ಆ ಬೆಲೆ ಕೊಟ್ಟರೆ ಸಾಕು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ಸರ್? ಇದು ಈಗ ನಿಮ್ದು ತೋಟ? ಇದು ನಮ್ದು ಚೌಡಿಕಟ್ಟೆಯಲ್ಲಿರೋ ದೇಶಿ ಗೋಶಾಲೆ ಅಂತ ಇದೆಯಲ್ಲ, ಇದು ನಮ್ಮ ಕೇಂದ್ರ ಸ್ಥಾನ. ಇದು ಚೌಡಿಕಟ್ಟೆ ಊರ ಹೆಸರು. ಯಾವ ಊರ ಹತ್ರ ಬರುತ್ತೆ ಸರ್ ಇದು? ಇದು ಹುಣಸೂರು ತಾಲೂಕಿನಲ್ಲಿ ರತ್ನಾಪುರಿ ಪಕ್ಕದಲ್ಲಿ ಬರುತ್ತೆ. ರತ್ನಾಪುರಿ ಪಕ್ಕದಲ್ಲಿ ಚೌಡಿಕಟ್ಟೆ ಅಂತ ಬರ್ತದೆ. ಇದು ಮಾಜಿ ಸೈನಿಕರ 2ನೇ ಕಾಲೋನಿ. ಇದು ರತ್ನಾಪುರಿ ಮಾಜಿ ಸೈನಿಕರ 1ನೇ ಕಾಲೋನಿ. ಅದೇನು ಮಾಜಿ ಸೈನಿಕರು ಯಾಕೆ ಅದು ಅಷ್ಟು ಜನ? 2ನೇ ಮಹಾಯುದ್ಧದಲ್ಲಿ ಸೈನಿಕರು ಕೆಲಸ ಮಾಡಿ ಯಾರು ಬದುಕಿ ಉಳಿದ್ರು ಅವ್ರಿಗೆ ಏನ್ ಮಾಡ್ತಂದ್ರೆ, ನಮ್ಮ ಕೇಂದ್ರ ಸರ್ಕಾರ ಸ್ವಲ್ಪ ಜಮೀನು ಕೊಟ್ಟರು ಅವ್ರಿಗೆ. ಆ ಕ್ವಾಟದಲ್ಲಿ ನಮ್ಮ ತಂದೆಗೆ ಈ ಜಮೀನು ಸಿಕ್ಕಿರೋದು. ಓಹೋ, ಎಷ್ಟು ಎಕರೆ ಇದೆ ಸರ್ ಹಂಗಾರೆ? ಇದು ನಮ್ಗೆ ಕೊಟ್ಟಿರೋದು, ಗೌರ್ಮೆಂಟ್ ಕೊಟ್ಟಿರೋದು 6 ಎಕರೆ ಹೊಲ, 2 ಎಕರೆ ಗದ್ದೆ. ಬಟ್ ಅದನ್ನೇನು ಮಾಡ್ತಂದ್ರೆ, ಡ್ಯಾಡಿ ಡೆವಲಪ್ ಮಾಡ್ತಾ ಅದನ್ನ ಜೊತೆಗೆ ಬೇರೆ ಜಮೀನ ಪಕ್ಕದಲ್ಲಿ ಪರ್ಚೇಸ್ ಮಾಡಿ ಈಗ ಒಂದು 30 ಎಕರೆಷ್ಟು ಜಮೀನನ್ನು 30 ಎಕರೆ ಅಲ್ಲಿ ಮಾಡ್ಕೊಂಡಿದ್ವಿ. ಅಂದ್ರೆ ಅಲ್ಲಿ ನಮ್ದು ಅಲ್ಲೊಂದು ಭಾಗ ಸ್ವಲ್ಪ ಆ ಕಡೆ ಸೈಡ್ ಬರುತ್ತೆ. ಅಲ್ಲಿ ಮೆಡಿಸಿನಲ್ ಪ್ಲಾಂಟ್ಸ್ ಮತ್ತೆ ದನಗಳಿಗೆ ಹುಲ್ಗೆಲ್ಲ ಆ ಕಡೆ ಸೈಡ್ ಮಾಡ್ಕೊಂಡಿದೀವಿ, ಆ ಸೈಡಲ್ಲಿ. ಇದು ಮೊದಲನೇ ನಂದು 1980ನೇ ಇಸ್ವಿಯಲ್ಲಿ ನಾವು ನೈಸರ್ಗಿಕ ಕೃಷಿ ಬಂದಾಗ ಮೊದಲು ಹಾಕಿದಂತ ತೆಂಗಿನ ತೋಟ ಇದು. ಓಹೋ, ಹೌದಾ? ಇದು ಓಕೆ. ಇಲ್ಲಿ ಒಂದು ಗೇಟ್ ಎಲ್ಲ ಇಟ್ಟಿದ್ದು, ಸ್ವಲ್ಪ ಗಾಡಿ ಎಲ್ಲ ಸ್ವಲ್ಪ ಟರ್ನ್ ಮಾಡೋಕೆ ಕಷ್ಟ ಆಗ್ತದೆ ಅಂದ್ಬಿಟ್ಟು ಈಗ ಗೇಟ್ನ ತೆಗೆದು, ಇದು ನೋಡಿ 30 ಅಡಿ ಇಲ್ಲಿಗೆ ನಾವು ಇದು ಮಾಡ್ಕೊಂಡಿದ್ವಿ. ಉಗುಳು ಇದು ಗೇಟು 30 ಅಡಿ. ಈಗ ಅಲ್ಲಿಂದ ಅಲ್ಲಿಗೆ 30 ಅಡಿ ಇದೆ. ಎಷ್ಟೇ ದೊಡ್ಡ ವೆಹಿಕಲ್ ಬಂದ್ರು ಇದ್ರೊಳಗಡೆ ಕಟ್ ಮಾಡಿ ಇಲ್ಲಿ ಒಳಗಡೆ ಪ್ರವೇಶ ಮಾಡ್ಬೋದು. ಇದು ಹಾಗೆ. ಇದು ಡ್ಯಾಡಿ ಮಮ್ಮಿದು, ಇದು ಗೋರಿ. ಇದು ಎಷ್ಟು ವರ್ಷ ಆಯ್ತು ಸರ್? ಡ್ಯಾಡಿ ತೀರೋಗಿ 25 ವರ್ಷ ಆಯ್ತು, ಮಮ್ಮಿದು 15 ವರ್ಷ ಆಯ್ತು. ಈಗ ಅದು ಇಲ್ಲಿ ಜಾಗವನ್ನು ನಾವೇನ್ ಮಾಡ್ತೀವಿ, ತೆಗೆದು ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ವಿ. ಈಗ ಇಲ್ಲಿಂದ ಜಾಗನ ಅಲ್ಲಿಗೆ, ಈಗ ಆ ಕಡೆಗೆ ಸ್ಥಳ. ಏಕೆಂದ್ರೆ ರಸ್ತೆ ಗಿಸ್ತೆಗೆಲ್ಲ ಸ್ವಲ್ಪ ಇಲ್ಲಿ ತೊಂದರೆ ಆಗ್ತಾ ಇದೆ ತಿರ್ಗಾಡಕ್ಕೆ. ಅದಕ್ಕೆ ಏನ್ ಮಾಡ್ತೀವಿ, ಜಾಗನ ಈಗ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ವಿ. ಅದು ಈಗ 14ನೇ ತಾರೀಕು ಸಂಕ್ರಾಂತಿ ದಿನ ಅದನ್ನ ಒಂದು ಓಪನಿಂಗ್ ಮಾಡ್ತಾ ಇದ್ದಾರೆ. ಅದು ಮಾಡ್ಕೊಂಡು ಇಟ್ಕೊಂಡು ತಯಾರಿ ನಡೀತಾ ಇದೆ. ಓಕೆ, ಅದ್ಭುತ ಸರ್. ಓಕೆ, ಇದು ಮಾಡಿದೀವಿ. ಕೆಲಸ ಅವ್ರ ಪಾಡಿಗೆ ಯಾರ್ಯಾರು ಪೇಂಟ್ ಮಾಡ್ಬೇಕು, ಅವ್ರ ಪೇಂಟಿಂಗು, ಯಾರು ವೆಲ್ಡಿಂಗ್ ಮಾಡ್ಬೇಕು, ಇದೆಲ್ಲ ನಮ್ಮ ಹುಡುಗರೇ ಮಾಡಿರೋದು. ಇದೆಲ್ಲ ಈಗ ಈ ಹುಡುಗರ ತಂಡ ಇದೆಯಲ್ಲ, ಇವರೆಲ್ಲ ಯಾರ್ಯಾರು? ಇವರೆಲ್ಲ ಈಗ ಇಲ್ಲಿ ಎಲ್ಲ ಸ್ವಯಂ ಸೇವಕರು. ಇವರೆಲ್ಲ ಸ್ವಯಂ ಸೇವಕರು ಅಂದ್ರೆ ಕೃಷಿಗೆ ನಮ್ಗೆ ಸಪೋರ್ಟ್ ಆಗಿರೋರು. ಇವರು ಕೃಷಿ ಕಲಿಬೇಕಂತ ಬಂದವರು ಒಂದು 4-5 ಜನ ಇದ್ದಾರೆ. ಇನ್ನು ಬೇರೆ ನಮ್ಗೆ ಡೈಲಿ ನಮ್ಮ ಜೊತೆಲಿ ಕೆಲಸ ಮಾಡೋರು ಇವರು. 70 ಜನ ಅಂದ್ರಲ್ಲ ಆ ತಂಡ? 70 ಜನ, 73 ಜನ ತಂಡದಲ್ಲಿ ಇದೊಂದು ಸಣ್ಣದೊಂದು ಯೂನಿಟ್. ಇದು ಯಾವಾಗ್ಲೂ ಇಲ್ಲೇ ಇರ್ತಾರೆ? ಇಲ್ಲೇ ಇರ್ತಾರೆ. ಇವರು ಇಲ್ಲಿ ಇರ್ತಾರೆ. ನಮ್ಗೆ ಎಲ್ಲಾದ್ರೂ ಕೆಲ್ಸಕ್ಕೆ ಬೇಕಾದಾಗ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ತೀವಿ. ಕೆಲಸ ಇಲ್ಲದೆ ಎಲ್ಲೂ ಕೆಲಸ ಇಲ್ದಿದ್ದಾಗ ನಮ್ಮ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಬೇರೆ ಕಡೆ ನಮ್ಗೆ ಏನಾದ್ರು ಬೇಕು ಅಂದ್ರೆ ಇವ್ರನ್ನ ಶಿಫ್ಟ್ ಮಾಡ್ಕೋತೀವಿ. ಆಮೇಲೆ ಕೋಟೆಕೆರೆಯಲ್ಲಿ ಇವ್ರನ್ನ ಶಿಫ್ಟ್ ಮಾಡ್ಕೋತೀವಿ. ಎಲ್ಲೆಲ್ಲಿ ಕೆಲಸ ನಡೆಯುತ್ತೆ ಅಲ್ಲಿಗೆಲ್ಲ ನಾವು ಇದನ್ನ ನಾವು ಶಿಫ್ಟ್ ಮಾಡ್ಕೊಳ್ತೀವಿ. ಓಕೆ, ಹೀಗೆ ಈ ತರ. ಬನ್ನಿ ಸರ್, ಹಂಗೆ ಬನ್ನಿ. ಮತ್ತೇನೇನು ಇದೆ ಇಲ್ಲಿ? ಅಲ್ಲಿ ನಮಗೆ ಆಮೇಲೆ ಕಷಾಯ ರೆಡಿ ಮಾಡ್ತೀರಪ್ಪ. ಆಯ್ತಾ? ಈಗ ಇದೊಂದು ಉತ್ತರಿ ಗೆಣಸು ಆಗಿದ್ರ ನಮ್ದೊಂದು ಗೆಣಸು ಹುತ್ತರಿ ಗೆಣಸು ಅಂತ ಹೇಳ್ತಾರೆ. ಅದನ್ನ ಡಯಾಸಪೊರಿಯಾ ಅಂತ ಹೇಳ್ತಾರೆ. ಅಮೆರಿಕದಲ್ಲಿ ಅದು ಕ್ಯಾನ್ಸರ್ಗೆ ರಿಸರ್ಚ್ ಆಗ್ತಾ ಇದೆ. ಗೆಣಸು ಆ ಗೆಣಸು ನಮ್ಮ ತೋಟದಲ್ಲಿ ತುಂಬಾ ಬೇಕಾದಷ್ಟು ಇದೆ. ಅದು ಎಲ್ಲಿದೆ ನೋಡ್ಬೋದಾ? ನೋಡ್ಬೋದು, ಬೇಕಾದ್ರೆ. ಅದನ್ನ ಆಗಿದೇನಪ್ಪ ಗೆಣಸು? ಅದು 2012ನೇ ಇಸ್ವಿಲಿ ಗೆಣಸಿನ ಮೇಳದಲ್ಲಿ ನಮ್ದು ಒಂದೇ ಒಂದು ಗೆಣಸಿಗೆ 88 kg ಬಂದಿತ್ತು. 2000
19ನೇ ಇಸ್ವಿಯಲ್ಲಿ Okay. ಒಂದೇ ಒಂದು ಡಯಸಕೋರಿಯಾ ಗೆಣಸು 88 kg ಬಂದಿತ್ತು. ಓಕೆ. ಅದು ದಾಖಲೆ. ಇದನ್ನ ಯಾರಾದ್ರೂ ಮುರಿಬೋದು ಅಂದ್ಬಿಟ್ಟು ನಾನು 4-5 ವರ್ಷ ಕಾದೆ, ಯಾರು ಮುರಿಲಿಲ್ಲ. ಕಳೆದ ವರ್ಷ ನಮ್ದು ಒಂದು ಗೆಣಸು 136 kg ಬಂತು. ಓ, ಒಂದೇ ಒಂದು ಗೆಣಸು. ಒಂದೇ ಒಂದು ಗೆಣಸು. ಓಕೆ. ಅದು ಅದನ್ನ ಮಾಡ್ಕೊಂಡಿದೀವಿ. ಇಲ್ಲಿ ನಾವು ತೆಂಗಿನ ಗಿಡ ನಡುದ್ರಲ್ಲಿ ನಾವು ನೋಡಿ ಇದು ಒಂದು ನಮ್ಗೆ ತಿರ್ಗಾಡಕ್ಕೆ ರಸ್ತೆಗೆ ಅಂತ ಹಿಂಗೆ ಬಿಟ್ಕೊಂಡಿದ್ವಿ. ಇಲ್ಲಿ ವೆಹಿಕಲ್ ಯಾವಾಗಲೂ ಓಕೆ ತಿರ್ಗಾಡಕ್ಕೆ ಒಂದು ರಸ್ತೆ ಅಂತ ಮಾಡ್ಕೊಂಡಿದ್ವಿ. ಇಲ್ಲಿ ಬೇವಿನ ಮರಗಳು. ಆಮೇಲೆ ಈಗ ನಿಮ್ದು ಯಾವ ಪದ್ಧತಿ ಸರ್ ಇದು? ಮೊದಲು ಅದನ್ನ ತಿಳಿಸ್ಕೊಡೋಣ. ಏನ್ ಪದ್ಧತಿ ಇಲ್ಲಿ ನಾವು ಈ ತೋಟ ಮಾಡುವಾಗ ನಾವು ಯಾವ ಪದ್ಧತಿ ಅಂತಲೂ ನಾವು ತಗೊಂಡಿರ್ಲಿಲ್ಲ. ಹಾ. ಏಕೆಂದ್ರೆ 1980ರಲ್ಲಿ ನಾವು ಸ್ಟಾರ್ಟ್ ಮಾಡುವಾಗ ಹಾ. ಇಲ್ಲಿ ಯಾವ ಪದ್ಧತಿ ಅಂತ ಇಲ್ಲ. ಒಟ್ಟಿನಲ್ಲಿ ನಮ್ಮ ಭೂಮಿಗೆ ನಾವು ಏನು ವಿಷ ಹಾಕಬಾರ್ದು ಅನ್ನೋದು ಒಂದು ತೀರ್ಮಾನ ಮಾಡಿದ್ವು ಅಷ್ಟೇ. ಹಾ, ನಿಮ್ಮ ತಂದೆಯವರು ಅದನ್ನೇ ಪಾಲಿಸಿದ್ರು. ತಂದೆಯವರು ಮೊದಲು ಅವರು ಕೆಮಿಕಲ್ ಗೋ ಆಧಾರಿತ ಕೃಷಿಯಲ್ಲೇ ಇದ್ಕೊಂಡು ಕೆಮಿಕಲ್ ಫಾರ್ಮಿಂಗ್ ಬಂದು ಪುನಃ ಕೆಮಿಕಲ್ ಫಾರ್ಮಿಂಗ್ ನಾವು ಅವ್ರನ್ನ ಗೋ ಆಧಾರಿತ ಕೃಷಿಗೆ ನಾವು ಟರ್ನ್ ಮಾಡಿದ್ದು ಓಕೆ. ಅವ್ರನ್ನ. ಓಹೋ ಹೋ ಹೋ. ಹಾ. ಇದಾ ಡ್ಯಾಡಿ ಇದು ಬೇಡ, ಇದು ಈ ಥರ ಇದೆ, ಈ ಥರ ಇದೆ, ನಿನಗೆಲ್ಲ ಮಾಡೋಕ್ಕಾಗದೆ ನನಗೊಂದು ಇಷ್ಟು ಬಿಟ್ಕೊಡು ಅಂದ್ಬಿಟ್ಟು ನಾನು ಫಸ್ಟ್ ಈ ಭಾಗವನ್ನು ಆಯ್ಕೆ ಮಾಡ್ಕೊಂಡೆ. ಈ ಭಾಗ ಇದು ಇಲ್ಲಿಂದ ಅಲ್ಲಿಂದ ಇದಿಷ್ಟು ಭಾಗವನ್ನು ಫಸ್ಟ್ ಆಯ್ಕೆ ಮಾಡಿಕೊಂಡು ನಾನು ಮೊದಲು ಇದನ್ನ ತೋಟ ಮಾಡಿದೆ. ನಾನು ಇದನ್ನ ಮಾಡಬೇಕಾದ್ರೆ ನಾನು ಪೂರ್ವ ಪಶ್ಚಿಮಕ್ಕೆ 30 ಅಡಿ, ಉತ್ತರ ದಕ್ಷಿಣಕ್ಕೆ 32 ಅಡಿ ತೆಂಗಿನ ಗಿಡ ನೆಟ್ಟಿದ್ದು. ಇಲ್ಲಿದ್ದ ಕ್ರಮ, ಅಲ್ಲಿದ್ದ ಕ್ರಮ ಜಮೀನು ಸುತ್ತ. ಇದು ಅರ್ಥ ಆಗಿಲ್ಲ. ಏನು ಪೂರ್ವ ಪಶ್ಚಿಮ? ಪೂರ್ವ ಪಶ್ಚಿಮಕ್ಕೆ 30 ಅಡಿ. ಇದು ಈಸ್ಟ್ ವೆಸ್ಟ್. ಇದು ಈ ಈಸ್ಟ್ ಇಂದ ವೆಸ್ಟ್ಗೆ 30 ಫೀಟು, ಸೌತ್ ನಾರ್ತ್ 32 ಫೀಟು. ಆ ಲೆಕ್ಕದಲ್ಲಿ ಇದರಿಂದ ಈ ಕಡೆಗೆ 7 ಲೈನ್ ಬರ್ತದೆ, ಈ ಕಡೆಗೆ 7 ಲೈನ್ ಬರ್ತದೆ. ಇದು ನಾವೀಗ ನಮ್ಮ ಈ ಜಮೀನ ಸೆಂಟರ್ ರೋಡಲ್ಲಿ ಇದ್ದೀವಿ ನಾವು. ಓಕೆ. ಅಷ್ಟು ಡಿಸ್ಟೆನ್ಸ್ ಬೇಕಾ ನಿಮ್ ನೋಡಿ? ಅಷ್ಟು ಬೇಕು. ಹೌದಾ? ಅಷ್ಟು ಬೇಕು. ಯಾಕೆ? ಅದು ಏನಾಗ್ತದೆ, ನಮ್ಗೆ ಒಳಗಡೆ ಬೇರೆ ಬೇರೆ ಕೃಷಿಗಳನ್ನ ಮಾಡ್ಕೊಳ್ಬೋದು ನಾವು. ಈಗ ನೋಡಿ, ಇವಾಗ ಶುಂಠಿ ಹಾಕೊಂಡಿದೀವಿ ಇದ್ರಲ್ಲಿ. ಆಮೇಲೆ ಈಗ ಜನರಿಗೆ ನೋಡೋದಕ್ಕೆ ನೋಡಿ, ಹಿಂಗೆ ಖಾಲಿ ಇರೋದಕ್ಕೆ ಶುಂಠಿ ತರ ಕಾಣ್ತದೆ ನಿಮ್ಗೆ. ಇದು ಈಗ ಒಂಥರ ನಿಮ್ಗೆ ಒಂದು ಅರಣ್ಯ ಕೃಷಿ ತರ ಕಾಣ್ತದೆ. ಇದು ಅರಣ್ಯ ಕೃಷಿ. ಇದ್ರೊಳಗಡೆ ಏನೇನಿದೆ ಸರ್? ಇದ್ರ ಒಳಗಡೆ ನಿಮ್ಗೆ ಇವಾಗ ಏನಾಗ್ತದ್ರೆ 2 ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಸಪೋಟ. 2 ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಸಪೋಟ. ಅವಾಗ ಏನಾಯ್ತಂದ್ರೆ 30 ಅಡಿ ಮಧ್ಯದಲ್ಲಿ ಸಪೋಟ ಬಂತು. ಆ ಸಪೋಟ ಮತ್ತೆ ತೆಂಗಿನ ಮಧ್ಯದಲ್ಲಿ 15 ಅಡಿ ಜಾಗ ಇದೆಯಲ್ಲ, ಅದ್ರ ಮಧ್ಯದಲ್ಲಿ ಒಂದು ಬಾಳೆ. ಒಂದು ಲೈನಲ್ಲಿ ರಾಮಫಲ, ಒಂದು ಲೈನಲ್ಲಿ ಲಕ್ಷ್ಮಣ, ಒಂದು ಲೈನಲ್ಲಿ ಹನುಮಫಲ. ಈಗ ಬೇರೆ 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 ವೆರೈಟಿಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದು ಇವಾಗ ನಿಮ್ಗೆ ಏನಂತಂದ್ರೆ, ಇದು 1 ಎಕರೆನ ನಾನು ಇಲ್ಲಿ ಬನ್ನಿ, ಇದು ಈ ಕಡೆಗೆ ಇದು 1 ಎಕರೆನ ನಾನು ಏನ್ ಮಾಡ್ದು ಅಂದ್ರೆ, ಈ ಭೂಮಿ ನಾವು ಯಾರು ಭೂಮಿನ ರಕ್ಷಣೆ ಮಾಡೋದು ಬೇಡ. ಭೂಮಿ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ತದೆ. ಅದು ಗೊತ್ತು, ಅದು ಪ್ರಕೃತಿ ನಿಯಮ. ಅದು ನಮ್ದು ಏನೋ ಸ್ವಲ್ಪ ನಾವು ಸುಮ್ಮನೆ ಏನೋ ನಾನ್ ಮಾಡ್ದೆ ಅಂತ ಓಡಾಡ್ತೀವಿ ಅಷ್ಟೇ. ಇಲ್ಲಿ ಏನಿಲ್ಲ. ಇಲ್ಲಿ ಭೂಮಿ ತನ್ನನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ತದೆ. ಈಗ ಇದು ಒಂದು ಹೋಲು. ಇದು ಏನು ಹೋಲು ಅಂತ ಹೇಳಿದ್ರೆ, ಈಗ ಭೂಮಿಗೆ ನೀರ್ ಬೇಕು. ಮಳೆ ನೀರನ್ನ ಇಂಗಿಸ್ಕೊಳ್ಳೋಂತ ಮೆಥಡ್ ಅನ್ನ ಈ ಭೂಮಿನೇ ಮಾಡ್ಕೊಳ್ತದೆ. ನೋಡಿ, ಇದು ತಾನಾಗೆ ಸೃಷ್ಟಿಯಾಗಿರೋಂಥ ಹೋಲು. ಇದನ್ನ ನಮ್ಮ ನಾರಾಯಣ ರೆಡ್ಡಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿನ್ ಜಮೀನಲ್ಲಿ ಒಂದು ಹೋಲು, ಒಂದು ಹುತ್ತ ಇದ್ರೆ ನಿನಗೆ ಬ್ಯಾಂಕಲ್ಲಿ 50,000 ರೂಪಾಯಿ FD ಇದ್ದಂಗೆ ಅಂತ. ಯಾಕೆಂದ್ರೆ ಇದು ಎಷ್ಟು ಆಳ ಇದೆ ಅಂತ ಯಾರಿಗೂ ಹೇಳಕ್ ಬರಲ್ಲ. 400 ಅಡಿ ಇದೆಯೋ 500 ಅಡಿ ಇದೆಯೋ, ಇವತ್ತು ನೀನು 1 ಅಡಿ ಆಳನ ಬೋರ್ವೆಲ್ ಕೊರ್ಸ್ಬೇಕಾದ್ರೆ ನಿನಗೆ 100 ರೂಪಾಯಿ ಖರ್ಚಾಗ್ತದೆ. ನೀನು 500 ಅಡಿ ಕೊರ್ಸ್ಬೇಕಾದ್ರೆ 50,000 ರೂಪಾಯಿ ಬೇಕಾಗ್ತದೆ. ಇದು ಏನಾಗ್ತದೆ, ನೀರನ್ನೆಲ್ಲ ಇಲ್ಲಿ ಒಳಗಡೆಗೆ ಇಂಗಿಸ್ಕೊಂಡು ಮತ್ತೆ ಪುನಃ ಮೇಲ್ಗಡೆ ನೀರು ಬೇಕಾದಾಗ ಅಲ್ಲಿಂದಾನೇ ಹೋಲ್ ಮೂಲಕನೇ ನೀರನ್ನ ಆವಿ ಕೊಡ್ತದೆ ಗಿಡಗಳಿಗೆ. ಇದು ಪ್ರಕೃತಿಯ ನಿಯಮ. ಅದು ನಿಮ್ಗೆ ಮೊದಲ ತರ ಹೆಂಗ್ ಕಾಣಿಸ್ತದೆ ಅಂದ್ರೆ, ಈಗ ನೋಡಿ, ಈಗ ಈ ಗಿಡದಲ್ಲಿ ಹಿಂಗೆ ಕಾಣ್ತಲ್ಲ, ಈ ತರ ಕಾಣಿಸ್ತದೆ ನಿಮ್ಗೆ. ಎಲ್ಲರ ಜಮೀನಲ್ಲಿ ನಿಮ್ಗೆ ಕಾಣಿಸ್ತದೆ ಈ ತರ. ಯಾವ ತರ? ಒಂದು ಗಿಡದ ಪಕ್ಕದಲ್ಲಿ ಈ ತರ ಹೋಲ್ ಸೃಷ್ಟಿ ಆಗ್ತದೆ. ಇದನ್ನ ನಮ್ಮ ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ಸೀಮಣ್ಣೆ ಹಾಕೋದು, ಇದಕ್ಕೆ ಬೆಂಕಿ ಹಾಕೋದು, ಇದನ್ನ ಮುಚ್ಚೋದಕ್ಕೆಲ್ಲ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಗಿಡ ಹೋಗ್ಬಿಡ್ತದೆ ಅಂತ. ಈ ಗಿಡ ಹೋಗೋದಿಲ್ಲ, ಹೋಗ್ಬಿಡ್ತದೆ. ಇದು ತಾನೇ ಸೃಷ್ಟಿಯಾಗಿರೋದು. ಇದು ನೀವೇನು ಮುಂದೆ ಮಣ್ಣು ಹಾಕಿಲ್ಲ, ಏನಿಲ್ಲ, ಅದು ಸೃಷ್ಟಿ ಆಗ್ತದೆ. ಅದು ಗೆದ್ದಲು ಹುಳುಗಳು ಬೇಕಾದಂತ ಅಲ್ಲಿ ಇರುವಂತ ಜೀವ ವೈವಿಧ್ಯಮಯ ಅದನ್ನ ಸೃಷ್ಟಿ ಮಾಡ್ಕೊಡ್ತದೆ. ಅದಕ್ಕೆ ಒಂದು ಶಾಂಪಲ್ ತೋರ್ಸಕ್ಕೆ ಅದು ನಂಗೆ ತೋರಿಸ್ದೆ. ಇದು ನಿಜವಾಗ್ಲೂ ಈ ತರ ಸೃಷ್ಟಿ ಆಗಿದೆ. ಈ ತರ ಸೃಷ್ಟಿ ಆದಾಗ ನಾವೇನ್ ಮಾಡ್ತೀವಿ, ಇದಕ್ಕೆ ಬೆಂಕಿ ಹಾಕ್ತಿವಿ, ಕೀಟನಾಶಕ ಏನೇನೋ ಬಳಸಿ ಮುಚ್ಚಾಕ್ ನೋಡ್ತೀವಿ. ಮುಚ್ಚಬಾರ್ದು. ಇದು ತಾನಾಗೆ ಭೂಮಿಯನ್ನ ಬಂದಿದ್ದ ನೀರ್ನೆಲ್ಲ ಇಂಗಿಸ್ಕೊಳ್ತದೆ ಒಳಗಡೆಗೆ. ಬೇಕಾದಾಗ ಅದೇ ಅವಿಯ ಮೂಲಕ ಹೊರಗಡೆ ಕೊಡ್ತದೆ. ಒಳಗೆ ನೀರು ಇಟ್ಕೊಳ್ತದೆ, ಬೇಕಾದಾಗ ಹೊರಗೆ ಕೊಡ್ತದೆ. ಇದು ಭೂಮಿಯ ಒಂದು ಕ್ರಿಯೆ. ಇದು ಆಯ್ತಾ? ಇಲ್ಲಿ ನಾವೇನ್ ಮಾಡಿದ್ರೆ 2019ರಲ್ಲಿ ಕನ್ಯಾರಿ ಮಠಕ್ಕೆ ನನ್ನ ರಿಸೋರ್ಸ್ ಪರ್ಸನ್ ಅಂತ ಹೇಳಿ ಕರ್ಕೊಂಡು ಹೋದ್ರು, ಏನೇನೋ ಮಾಡಿ.
ನನಗೂ ನಾರಾಯಣ ರೆಡ್ಡಿ ಅವರು ಕನ್ನೇರಿ ಮಠ ನೋಡು ಅಂತ ಹೇಳಿದ್ರು. ಅದನ್ನ ನೋಡ್ಬೇಕು ಅಂತ ಒಂದು ಆಸೆ ಇತ್ತು. ಆಗ ಯಾರೋ ಕರ್ಕೊಂಡು ಹೋದಾಗ ಅಲ್ಲಿ ನಾನು ಸ್ವಾಮೀಜಿ ಹತ್ರ ಹೋಗಿ ನೋಡ್ಬಿಟ್ಟು ಅಲ್ಲಿ ಸ್ವಾಮೀಜಿ ಏನು ಮಾಡಿದ್ದಾರೆ ಅಂದರೆ, ಒಂದು ಫ್ಯಾಮಿಲಿಗೆ 1 ಎಕರೆ ಜಮೀನು ಕೊಟ್ಬಿಟ್ಟು ಗಂಡ ಹೆಂಡತಿ ಇಬ್ರು ಮಕ್ಕಳನ್ನ ಓದಿಸ್ಕೊಂಡು ಆ 1 ಎಕರೆಲಿ ದುಡಿದು ಎಲ್ಲವನ್ನ ಉಂಡು ತಿಂದು 3.5 ಲಕ್ಷ ಉಳಿಸ್ಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ಹಂಗ ಮಾಡಿದಾರೆ ಕೂಡ, ಮಾಡಿದ್ದಾರೆ. ಅದನ್ನ ಮಾಡಿ ತೋರಿಸಿದ್ದಾರೆ. 1 ಎಕರೆಲಿ 188 ಬೆಳೆ ಹಾಕಿದ್ದಾರೆ ಅವರು. 188 ಬೆಳೆಗಳು ಹಾಕಿದ್ದಾರೆ ಅಂದ್ರೆ ಬೇರೆ ಬೇರೆ ಕಾಳು ಕಡ್ಡಿ ತರಕಾರಿ ಗೆಣಸು ಗೆಡ್ಡೆ ಎಲ್ಲ ಸೇರಿ 188 ತರ ಬೆಳೆ. ಅದರಲ್ಲಿ ಒಂದು ಕುಂಟೆಯಲ್ಲಿ ಒಂದು ಗೋಶಾಲೆ, ಅಲ್ಲಿ ಒಂದು ಚಿಕ್ಕದೊಂದು ಮನೆ, ಅಲ್ಲಿ ಒಂದು ಡ್ರೈಯರು, ಇದೆಲ್ಲ ಕಳೆದು ಸಿಕ್ಕೋದು ಇನ್ನು ಬಾಕಿ ಅವರಿಗೆ 38 ಕುಂಟೆನೆ ಸಿಕ್ಕೋದು. ಇನ್ನು 2 ಕುಂಟೆ ಬೇರೆ ಕೆಲಸಕ್ಕೆ ಹೋಗ್ಬಿಡ್ತದೆ. ಆ 38 ಕುಂಟೆಯಲ್ಲಿ ಅವರು ಸ್ವಲ್ಪ ಭಾಗ ಅರಿಶಿನ, ಸ್ವಲ್ಪ ಭಾಗ ಸಿರಿಧಾನ್ಯಗಳು, ಸ್ವಲ್ಪ ಭಾಗ ಕಬ್ಬು, ಕೆಲವು ಭಾಗ ತರಕಾರಿ ಮಾಡಿಕೊಂಡು ಅದೆಲ್ಲವನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿ ಪ್ರತಿ ದಿನಕ್ಕೆ 1,000 ರೂಪಾಯಿ ತರಕಾರಿಯನ್ನು ಹೊರಗಡೆ ತೆಗಿತಾರೆ. ಎಷ್ಟಾಯ್ತು ತಿಂಗಳಿಗೆ? 30,000 ಆಯ್ತು. ಮತ್ತೆ ಅದ್ರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಒಂದು 5 ಕುಂಟೆಯಲ್ಲಿ ಅರಿಶಿನ ಹಾಕೊಂಡಿದ್ದಾರೆ. ಒಂದು 6 ರಿಂದ 8 ಕುಂಟಲ್ ಅರಿಶಿನ ಆಗ್ತದೆ. ಆಮೇಲೆ ಕೆಲವು ಜಾಗಕ್ಕೆ ಸಿರಿಧಾನ್ಯಗಳನ್ನ ಹಾಕೊಂಡಿದ್ದಾರೆ. ಮತ್ತೆ ತರಕಾರಿ 3 ತಿಂಗಳಾದ್ಮೇಲೆ ಆ ಜಾಗಕ್ಕೆ ಬಿಟ್ಟು ಇನ್ನೊಂದು ತರಕಾರಿ ಹಾಕ್ತಾರೆ. ಈ ರೀತಿ ಅದನ್ನ ನೋಡ್ಬಿಟ್ಟು ಅವತ್ತು ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಏನಪ್ಪ ಇಂಥ ಜಾಗದಲ್ಲಿ ಇವರು 3.5 ಲಕ್ಷ ಉಳಿಸಿ ಪ್ರತ್ಯಕ್ಷ ತೋರಿಸ್ತಾ ಇದ್ದಾರಲ್ವ. ನಾನು ಹೋಗ್ಬಿಟ್ಟಿದ್ರೆ ನನ್ನ ಈ ಜಾಗನ ಮಾಡಬೇಕು ಅಂತ ಅಲ್ಲೇ ತೀರ್ಮಾನ ಮಾಡಿದೆ. ನನ್ನ ಜಮೀನಲ್ಲಿ ಈ ಥರ ಮಾಡಿದೆ. ಇದು ತೆಂಗಿನ ಗಿಡ ಮೊದಲೇ ಹಾಕಿದ್ದೆ ನಾನು. ಈಗ ಏನ್ ಮಾಡಿದಿರಿ? ಇಲ್ಲಿ ಏನ್ ಮಾಡಿದೆ, ಇಲ್ಲಿಂದ ನಾವು 1 ಎಕರೆ ತಗೊಂಡಿರೋದು. ಇಲ್ಲಿಂದ 1 ಎಕರೆ. ಓಕೆ. ಈ 1 ಎಕರೆ ನಾವೇನ್ ಮಾಡಿದ್ವಿ, ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಈ ತರ ಸ್ವಾಮೀಜಿ ಏನ್ ಮಾಡಿದ್ರೆ ತಿರುಗಾಡಕ್ಕೆ ದಾರಿ ಬಿಟ್ಟಿಲ್ಲ. ನನಗೇನಾಗ್ತಂದ್ರೆ ವಿಸಿಟರ್ಸ್ ಜಾಸ್ತಿ ಬರ್ತಾರೆ. ಈ 9th ಸ್ಟ್ಯಾಂಡರ್ಡ್ ಈಕೋ ಕ್ಲಬ್ ಇದೆಯಲ್ಲ, ಆ ಮಕ್ಕಳು, ಇಲ್ಲೊಂದು ನಮ್ಮ ತಾಲೂಕಿನಲ್ಲಿ ಇರುವಂಥ ಹೈಸ್ಕೂಲ್ ಮಕ್ಕಳು, ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ ಮಕ್ಕಳು, ಬೇರೆ ಬೇರೆ ಮೆಡಿಕಲ್ ಕಾಲೇಜ್ ಮಕ್ಕಳು, ಕೃಷಿ ಕಾಲೇಜ್ ಮಕ್ಕಳು ಇಲ್ಲಿ ವಿಸಿಟ್ ಕೊಡ್ತಾರೆ ಪ್ರತಿ ವರ್ಷ. ಆಗ ಅವ್ರು ಬಂದು ಇಲ್ಲಿ ತಿರುಗಾಡುವಾಗ ಅವ್ರಿಗೆ ಏನಾದ್ರೆ ನಮ್ಮ ಬೆಳೆಗೆ ಡಿಸ್ಟರ್ಬ್ ಆಗಬಾರ್ದು. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ, ನಮ್ಮ ಜಮೀನಲ್ಲಿ ಈ ಥರದ 3 ರಸ್ತೆಗಳನ್ನ ಬಿಟ್ಕೊಂಡಿದ್ದೀನಿ. 3 ರಸ್ತೆಗಳನ್ನ ಬಿಟ್ಕೊಂಡಿರೋದು ಕಾರಣ ಏನಪ್ಪ ಅಂದರೆ, ತಿರುಗಾಡಕ್ಕೆ. ನೀವು ನಿಮ್ಮ ಜಮೀನಲ್ಲಿ ಅದು ಬೇಡ ಅಂದರೆ ಅದನ್ನು ಕೃಷಿಗೆ ಬಳಸ್ಕೋಬೋದು. ಇದರಲ್ಲಿ ಏನು ಮಾಡಿದ್ದೀನಿ, ಈ ಭಾಗ ಲೆಫ್ಟ್ ಸೈಡಲ್ಲಿ ಇರೋ ಭಾಗ ಫುಲ್ಲು ನಾವು ಮೆಡಿಸಿನಲ್ ಪ್ಲಾಂಟ್ಸ್ ಹಾಕೊಂಡಿದ್ದೀನಿ. ಔಷಧಿಯ ಗಿಡಗಳನ್ನ ಹಾಕೊಂಡಿದ್ದೀನಿ. ಅದರಲ್ಲಿ ಸುಮಾರು ಒಂದು 80 ಥರದ ಔಷಧಿ ಗಿಡ ಇದೆ. ಅದರಲ್ಲಿ ಒಂದು 60 ಥರದ ಔಷಧಿ ಗಿಡ ತಾನಾಗೆ ಹುಟ್ಟುವಂಥದ್ದು ಭೂಮಿಯಲ್ಲಿ. ನಾವು ರೌಂಡ್ ಅಪ್ ಹೊಡಿದಿದ್ರೆ ಅದು ನಮ್ಗೆ ಉಳಿತದೆ. ಇನ್ನು ಬೇರೆ ನಾವು ನಟ್ಟಿರುವಂಥ ಗಿಡಗಳು ನೋಡಿ, ಇವಾಗ ತೆಂಗಿನ ಗಿಡಕ್ಕೆ ಪೆಪ್ಪರ್ ಬರೋದಿಲ್ಲ, ಇದು ಬರೋದಿಲ್ಲ, ಒಳ್ಳೆ ಮೆಣಸು ಬರೋದಿಲ್ಲ ಅಂತಾರೆ. ಅಲ್ಲಿ ನೋಡಿ ಹೆಂಗ್ ಬಂದಿದೆ ಒಳ್ಳೆ ಮೆಣಸು. ಅದ್ಭುತವಾಗಿದೆ. 3ನೇ ವರ್ಷದ ಒಳ್ಳೆ ಮೆಣಸು ಅದು. ಈಗ ಹಾಕಿ ಇದು 3 ವರ್ಷ ಆಗಿದೆ. ಒಳ್ಳೆ ಮೆಣಸು, 3 ಮೆಣಸು. ಮತ್ತೆ ಇದ್ರ ಸುತ್ತ ನಾವು ಗುದ್ಲಿ ಏನು ಆಡ್ಸಲ್ಲ. ಇಲ್ಲಿ ಈ ಕಸ ಕಡ್ಡಿಯನ್ನ ಇಲ್ಲಿಗೆ ಹಾಕೋದಷ್ಟೇ. ಮತ್ತೆ ಕಾಯಿ ಅದೇ ಆಗಿ ಬೀಳುತ್ತೆ, ನೇಚುರಲ್ ಕಾಯಿ ಬೀಳುತ್ತೆ. ಆ ಕಾಯಿಯನ್ನ ನಾವು ಹಾಕೊಳ್ಳೋದು. ನೋಡಿ, ಇದೆಲ್ಲ ಪೆಪ್ಪರ್ ನಿಮಗೆ ಒಂದು 4 ರಿಂದ 5 kg ಬಂದ್ರೆ 500 ರೂಪಾಯಿ ಕೆಜಿ. 2,500 ರೂಪಾಯಿ ಆಯ್ತು. ಮತ್ತೆ ಇದಕ್ಕಿಂತ ಸ್ಪೆಷಲ್ ಏನು ಕೃಷಿ ಮಾಡೋದಿಲ್ವಲ್ಲ ನೀವು. ಇದಕ್ಕೇನು ಬೇರೆ ಕೆಲಸ ಮಾಡಬೇಕಂತಿಲ್ಲ. ಹಿಂಗೆ ತೆಂಗಿನ ಮರಕ್ಕೆ ಪ್ರತಿ ಮರಕ್ಕೆ ಹಾಕಿದೀವಿ ತೆಂಗಿನ ಮರಕ್ಕೆ. ಆಮೇಲೆ ಇದು ಬ್ರೆಡ್ ಎಗ್ ಫ್ರೂಟ್ ಅಂದ್ಬಿಟ್ಟು, ಈ ಕೋಳಿ ಮೊಟ್ಟೆ ಒಳಗಡೆ ಕೆಂಪುದಿತ್ತಲ್ವಾ, ಅದೇ ತರ ಇರ್ತದೆ ಈ ಹಣ್ಣು ಒಳಗಡೆ. ಟೇಸ್ಟ್ 2 ಒಂದೇನೆ, ಅಷ್ಟು ಚೆನ್ನಾಗಿರ್ತದೆ ಎಗ್ ಫ್ರೂಟು. ಮತ್ತೆ ಇಲ್ಲೇನ್ ಮಾಡಿದೀವಿ ಅಂದ್ರೆ, ನೋಡಿ ಇಲ್ಲೆಲ್ಲ ಈ ಗ್ಲಿರಿಸಿಡಿಯಾ, ಇಲ್ಲಿ ನೋಡಿ ಗ್ಲಿರಿಸಿಡಿಯಾ, ಈ ಬೇಲಿಗೆ ಗ್ಲಿರಿಸಿಡಿಯಾ ಹಾಕೊಂಡಿದೀವಿ. ನೋಡಿ ಈಗ ಬಾಳೆ ಎಲ್ಲ ಇದೆಯಲ್ಲ, ಈ ಬಾಳೆ ಇಲ್ಲೇ ಇರ್ತದೆ. ಅದು ಪಟಾಸ್ ಆಯ್ತು ಆ ಗಿಡಗಳಿಗೆ. ಅದು 2 ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಸಪೋಟ ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಬಾಳೆ. ಮತ್ತೆ ಇಲ್ಲೆಲ್ಲ ನೋಡಿ, ಈ ವಾತಾವರಣ ನೀವು ನೋಡ್ಕೊಳ್ಳಿ. ನೀವು ತುಂಬಾ ಬಿಸಿಲಲ್ಲಿ ಬಂದಾಗ ಇದ್ರ ಮಜಾ ನಿಮ್ಗೆ ಅರ್ಥ ಆಗ್ತದೆ. ಮಲೆನಾಡಲ್ಲಿ ಏನು ಅನುಭವ ಇದೆಯೋ ಹಾಗೆ ಇಲ್ಲಿ ನಾವು ಎಲ್ಲ ಈಗ ಈ ತರ ಗಿಡಗಳು ನೋಡಿ. ಇದು ಅಗಸೆ ಗಿಡ. ಇದು ಇದರಲ್ಲಿ ಏನು ಉಳುಮೆ ಇಲ್ಲ, ನೀರು ಬಿಡಲ್ಲ, ನೀರು ಬಿಡಲ್ಲ, ಏನಿಲ್ಲ. ಇಲ್ಲಿ ಬಂದಿದ್ದ ಫಸಲನ್ನೆಲ್ಲ ನಾವು ತಗೊಳ್ಳೋದಷ್ಟೇ. ಮಳೆ ನೀರಲ್ಲಿ ನೀವು ಮಾಡಿದ ತೋಟಕ್ಕೆಲ್ಲ ಉಳುಮೆ ಇಲ್ವೇ ಇಲ್ಲ ಅನ್ಸುತ್ತೆ. ಯಾವ ತೋಟಕ್ಕೂ ಉಳುಮೆ ಇಲ್ಲ. ನಾವು ಪ್ಲಾಂಟೇಶನ್ ಮಾಡಿದ್ಮೇಲೆ ಉಳುಮೆ ಇಲ್ಲ. ಟ್ರ್ಯಾಕ್ಟರ್ ಉಳಂಗೆ ಇಲ್ಲ, ಕಸ ಕಡ್ಡಿ ತೆಗಿಯಂಗಿಲ್ಲ, ಅಲ್ಲಲ್ಲೇ ಕ್ಲೀನ್ ಆಗ್ತದೆ. ಇದನ್ನ ಎಷ್ಟು ತಿರುಗಾಡಿಸ್ಕೊಂಡಿದೀವಿ, ಇದಾಗಿ ಬಿಟ್ಟಿದೀವಿ. ಇದೆಲ್ಲ ಇದು ನಿಮ್ಮ ಯಾವ್ದು ಆಡು ಮುಟ್ಟದ ಸೊಪ್ಪು, ಆಮೇಲೆ ಈ ಶುಂಠಿ ನೋಡಿ. ಈ ರೀತಿಯೆಲ್ಲ ಈ ಉತ್ತರದ ಮಣ್ಣು ನೋಡಿ ಯಾವ ತರ ಸೃಷ್ಟಿಯಾಗಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಭೂಮಿನ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀವಿ. ಇದು
ಭೂಮಿ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಂಥ ಮೆಥಡ್ಗಳಿದೆ. ಒಂದು ಎಕರೆಯಲ್ಲಿ 8ರಿಂದ 10 ಹೋಲ್ ಆಗ್ತದೆ ಈ ಥರ. ಇದು ಇದೇ ಸಿಸ್ಟಮ್ ಕಾಡಲ್ಲಿ ಇರೋದು. ನಿಮ್ಮ ಅಮೆಜಾನ್ ಫಾರೆಸ್ಟ್ ಯಾವುದೇ ಫಾರೆಸ್ಟ್ ಅಲ್ಲಿ ಇರಲಿ, ಕಾಡು ಸಿಸ್ಟಮ್ ಇರೋದು ತನ್ನ ಮಳೆ ಬಿದ್ದಿದ್ದ ನೀರನ್ನೆಲ್ಲ ಇಂಗಿಸ್ಕೊಡೋದು. ಹೀಗೆ ನೋಡಿ ಅಲ್ಲಿ ಬಾಳೆ, ಆ ಬಾಳೆಗೂ ಈ ಬಾಳೆಗೂ 18 ಅಡಿ ಅಂತರ. ಅಲ್ಲಿ ನೋಡಿ ಈ ಬಾಳೆದು, ಇಲ್ಲಿ ನೋಡಕ್ ನಿಮ್ಗೆ ಬಾಳೆ ಹೈಟ್ ಆಗಿ ಕಾಣಿಸುತ್ತೆ ಅಲ್ವಾ? ಹೌದು. ಎಷ್ಟು ವರ್ಷದ ಮರ ಇವು? 48 ವರ್ಷ ಆಯ್ತು ಬಾಳೆ ಹಾಕಿ. ಹೌದಾ? ಹಾ. ಅಲ್ಲ, ಬಾಳೆ 48 ವರ್ಷ ಅಂಕ ನಿರಂತರವಾಗಿ ಇಲ್ಲೇ ಇದೆಯಲ್ಲ, ಇಲ್ಲೇ ಇದೆ ಫಸಲ್ ಬರ್ತಾನೆ ಇದೆ. ಫಸಲ್ ನೋಡಿ ಇಲ್ಲಿ ಬರ್ತಾ ಇದೆ, 5 ಕೊನೆ ಬರ್ತಾ ಇದೆ, ಕೊನೆ ಒಂದು ರೌಂಡ್ ಆಗ್ತಾ ಇರ್ತದೆ, ಕೊನೆ ಇಲ್ಲೇ ರೌಂಡ್ ಆಗ್ತಾ ಇರ್ತದೆ. ನಮ್ಗೆ ತಿರುಗಾಡಕ್ಕೆ ರಸ್ತೆಗೆ ಡಿಸ್ಟರ್ಬೆನ್ಸ್ ಆಗ್ತದೆ ಅಂದ್ರೆ ಸ್ವಲ್ಪ ಕಿತ್ತು ಆ ಕಡೆಗೆ ಹಾಕ್ಕೊಳ್ತೀವಿ. ಅಲ್ಲ, ಬಾಳೆ ಆಕ್ಚುಲಿ ಇದನ್ನ ಮಾಡ್ತಾರೆ, ಕಟ್ ಮಾಡ್ತಾರೆ. ಅದೇ ಹೇಳಿದ್ದು ಕಟ್ ಮಾಡ್ಬಿಟ್ಟು ತಗೊಂಡು ರೋಡ್ ಬಿಸಾಕ್ಬಿಟ್ಟು ಪಟಾಸ್ನ ಮಾರ್ಕೆಟ್ ಇಂದ ದುಡ್ಡು ಕೊಡ್ತಾ ಇರ್ತಾರೆ ಅಂತ. ನೋಡಿ ಇದ್ರ ಪಾಡಿಗೆ ಇಲ್ಲಿ ಇರ್ತದೆ, ಇಲ್ಲಿ ನೋಡಿ ಇಲ್ಲಿ ಅದ್ರ ಪಾಡಿಗೆ ಅದಿದೆ ಬಾಳೆ. ಒಟ್ಟು ಟೋಟಲ್ ಎಷ್ಟು ವರ್ಷದ ತೋಟ ಸರ್ ಇದು? ಇದು 44ನೇ ವರ್ಷದ ತೋಟ. ಇದು 44 ವರ್ಷದ ಹಿಂದೆ ಮಾಡಿದ್ದ ತೋಟ. ನೀವು ಇನ್ನು ಹೆಂಗ್ ಅವಾಗ? ಹೌದು, ಅವಾಗ ಒಂದು ಪ್ರಯೋಗ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ ಏನು ಗೊತ್ತಿಲ್ಲ. ಅದೇ ಮಾಡ್ಬೇಕು ಅಂತ ಒಂದು ಹಠ. ಇದು ಮಾಡ್ಬೇಕಾದ್ರೆ 100 ತೋಟಗಳು, ಹತ್ತಿರದಲ್ಲಿ ತೋಟ ಇಲ್ಲ, ದೂರದ ತೋಟಕ್ಕೆ ಸೈಕಲ್ ಹೊಡ್ಕೊಂಡು ಹೋಗಿ ಅವ್ರನ್ನ ಕುತ್ಕೊಂಡು ಕೇಳೋದು, ನೀವು ಗಿಡನ ಹೆಂಗ್ ನಟ್ರಿ, ಎಷ್ಟು ಅಡಿಗೆ ನಟ್ರಿ ಅಂತ ಒಬ್ರು ಹೇಳ್ದಾಗ ಇನ್ನೊಬ್ರ ಹತ್ರ ಹೋಗಿ ಅವನೊಂದು ಲೆಕ್ಕ ತಪ್ಪಿದ್ರೆ ಏನ್ ವ್ಯತ್ಯಾಸ, ಹಿಂಗ್ ನಟ್ರಿ ಏನಾಗ್ತದೆ ಅಂದ್ರೆ ಅವನು ನನಗೊಂದು ಪಾಠ ಹೇಳೋನು, ಇನ್ನೊಂದು ಪಾಠ ಹೇಳೋನು. ಅದೆಲ್ಲ ಸೋಸ್ಕೊಂಡು ಬಂದು ನಮ್ಮದೇ ಐಡಿಯಾದಲ್ಲಿ ನಾವು ಮಾಡಿರೋದು. ಎಲ್ಲರ ಹತ್ರ ಕೇಳಿ ಬಂದ್ ಮಾಡಿರೋದು. ಇದು ನೋಡಿ, ಇದು ಬಟರ್ ಫ್ರೂಟು. ಆಮೇಲೆ ಇದು ನಿಮಗೆ ಮಲ್ಟಿ ವಿಟಮಿನ್ ಗಿಡ ಅಂದ್ಬಿಟ್ಟು, ಇದು ಚಕ್ರಮುನಿ ಅಂದ್ಬಿಟ್ಟು. ನಮ್ಮ ಆಹಾರದಲ್ಲಿ ತಿನ್ನುವಂಥ ಆಹಾರದಲ್ಲಿ ಏನಾದರೂ ನ್ಯೂಟ್ರಿಷನ್ ಕೊರತೆ ಇದೆ ಅಂದರೆ ನಾವು ಈ 4 ಎಲೆನ ತಿಂದರೆ ಸಾಕು ಒಂದು ದಿನಕ್ಕೆ. ಹೌದಾ? ಇಲ್ಲಿ ನೋಡಿ, ಇದೆಯಲ್ಲ ಎಂಥ ಬಡವರು ಮನೆಯಲ್ಲಿ ನಟ್ಕೊಂಡ್ರೆ ಇದಕ್ಕೆ ಯಾವ ನೀರು ಕೊಡೋದೇನು ಬೇಡ, ಕಡ್ಡಿ ಹಾಕೋದು ಬಂದ್ಬಿಡ್ತದೆ. 4 ಎಲೆ ತಿಂದರೆ ಸಾಕು, ಟೇಸ್ಟಿ ಬಾಯಲೆ ಅಷ್ಟೇ. ಒಟ್ಟು 1 ಎಕರೆನಲ್ಲಿ ಎಷ್ಟು ಬೆಳೆ ಹಾಕಿದ್ರಿ ಸರ್? ನಾವು ಇದನ್ನ ಕರೋನಾ ಬರೋಕ್ಕೆ ಮೊದಲು ತರಕಾರಿಗಳು, ಬೇರೆ ಬೇರೆ ತರಕಾರಿಗಳು ಎಲ್ಲ ಸೇರಿ 303 ಬೆಳೆಗಳನ್ನ ಹಾಕಿದ್ದೆ ನಾವು. 303 ಎಲ್ಲ ಥರದ ತರಕಾರಿಗಳು, ಬಳ್ಳಿ ತರಕಾರಿಗಳು, ಕ್ಯಾರೆಟು, ಬದನೆಕಾಯಿ, ಬೀನ್ಸು ಎಲ್ಲ ಇದ್ರೊಳಗೆ ಹಾಕಿದ್ದು. ಎಲ್ಲ ಪ್ರತಿ ಬೆಡ್ ಮಾಡೋದು 303 ಅಂದರೆ ಎಲ್ಲ ಪೂರ್ತಿ ಅಲ್ಲ. ಒಂದು ಬೆಡ್ಡಲ್ಲಿ ಕ್ಯಾರೆಟು, ಒಂದು ಬೆಡ್ಡಲ್ಲಿ ಬೇರೆ 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 ತರಕಾರಿಗಳು. ಅದು ಆದಮೇಲೆ ಇನ್ನೊಂದು ಬೆಡ್ಡಿಗೆ ಶಿಫ್ಟ್ ಮಾಡೋದು. ಈ ಥರ ಮಾಡ್ಕೊಂಡು ಮೆಣಸಿನಕಾಯಿ, ಬದನೆಕಾಯಿ, ಎಲ್ಲ ಥರದ ತರಕಾರಿಗಳನ್ನ, ಬಳ್ಳಿ ತರಕಾರಿ, ಈ ಕುಂಬಳಕಾಯಿ ಇದೆಲ್ಲ ಹಾಕಿ, ಮತ್ತು ಬೇರೆ ಬೇರೆ ಹಣ್ಣಿನ ಗಿಡಗಳು ಎಲ್ಲ ಸೇರಿ 303 ವೆರೈಟಿನ ನಾವಿಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಹಣ್ಣಿನ ಗಿಡಗಳು ಎರಡು ಇದೆ. ಇದು ನೋನಿ, ರಾಮಫಲ, ಲಕ್ಷ್ಮಣಫಲ, ಹನುಮಫಲ, ಸೀತಾಫಲ, ಬೀಟೆ ಮರ, ಒನ್ನೆ ಮರ, ಸ್ಟಾರ್ ಫ್ರೂಟು, ಆಮೇಲೆ ಎಗ್ ಫ್ರೂಟು, ಆಮೇಲೆ ಬಬುಟಾನು, ಎಲ್ಲ ಥರದ್ದು. ನೋಡಿ ಈಗ ಪೆಪ್ಪರ್ ನೋಡಿ, ಈ ಗಿಡಕ್ಕೆ ಹಾಕ್ತಿದೆ ನೋಡಿ ಪೆಪ್ಪರು. ಇದು ಟಿಂಚರ್ ಗಿಡ. ಇದು ರೈತರು ಕೆಲಸ ಮಾಡುವಾಗ ಜಮೀನಲ್ಲಿ ಆಳುಗಳು ಅವ್ರ ಕಾಲಿಗೆ ಏನಾದ್ರು ಗಾಯ ಆಗ್ತದೆ, ಈ ಗಿಡನ ಕಿತ್ಕೊಂಡು ಎಲೆನ ಫಸ್ಟ್ ಏಡ್ ಇದು ಟಿಂಚರ್ ಗಿಡ ಅಂತ. ಇದು ಚೆನ್ನಾಗಿ ಹಿಂಗೆ ಉಜ್ಜಿಬಿಟ್ಟು ಗಾಯ ಆಗಿರೋ ಜಾಗಕ್ಕೆ ಕೈ ಹಿಡೀರಿ, ಗಾಯಿಗೆ ಹಾಕ್ಬಿಟ್ರೆ ಆಯ್ತು. ಟಿಂಚರ್ ಥರ ಗಾಯಿಗೆ ಹಿಂಗೆ ತೆಗೆಯೋದು, ಗಾಯಿಗೆ ಹಿಂಗೆ ಹಾಕೊಳ್ಳೋದು ಅಷ್ಟೇ. ಫಸ್ಟ್ ಏಡ್ ಆಗೋಯ್ತಿದ್ದು. ಸಾಯಂಕಾಲದ ಗಾಯ ಆರೋಗ್ತದೆ, ನಾಳೆ ಬೆಳಿಗ್ಗೆ ನೋವೇ ಹೋಗ್ಬಿಡ್ತದೆ. ನಮ್ಮಲ್ಲೇ ಇದೆ ಎಲ್ಲ. ನಾವು ಹುಡುಕ್ಬೇಕಷ್ಟೇ. ಎಲ್ಲದಕ್ಕೂ ಡಾಕ್ಟ್ರ್ ಬೇಡ. ಡಾಕ್ಟ್ರ್ ಬೇಕು ಯಾವಾಗ ಅಂದರೆ ಮೇಲಿಂದ ಬಿದ್ದಾಗ, ಅಪಘಾತ ಆದಾಗ, ದೊಡ್ಡ ಮೇಜರ್ ಬೇದಾಗ ಡಾಕ್ಟ್ರ್ ಬೇಕು. ಡಾಕ್ಟ್ರ್ ಬೇಡ ಅಂತ ಹೇಳ್ತಿಲ್ಲ. ನೆಗಡಿ, ಕೆಮ್ಮು, ಜ್ವರ, ಗಾಯ, ಕಜ್ಜಿಗೆಲ್ಲ ಡಾಕ್ಟ್ರ್ ಯಾಕೆ? ಓಕೆ. ಈ 1 ಎಕರೆದಲ್ಲಿ ಈ ಥರದ್ದು 3 ರೋಡ್ ಮಾಡಿದಿರಿ? 3 ಶಿಫ್ಟ್. ಇದೊಂದು ರೋಡು, ಅದೊಂದು ರೋಡು. ಓಕೆ. ನೋಡಿ ಇಲ್ಲಿ ಪೆಪ್ಪರು. ನಮಗೆ ನಾವು ಎಲ್ಲರ ಪೆಪ್ಪರ್ಗೆ 600-700 ರೂಪಾಯಿ ಇದ್ರೆ ನಾವು 800-900 ರೂಪಾಯಿ ಗಂಟ ಪೆಪ್ಪರ್ ಮಾಡ್ತೀವಿ. ಈ ಪೆಪ್ಪರ್ನ ನಾವೇನೇ ಕಷಾಯ ಮಾಡ್ತೀವಿ. ಬಾಳೆ ನಾವೇನು ಮಾಡ್ತೀವಿ ಅಂದರೆ, ನಿಮ್ಗೆ ಟೇಸ್ಟ್ ಮಾಡಿಸ್ತೀನಿ. ಬಾಳೆನ ನಾವು 40 ರೂಪಾಯಿ 50 ರೂಪಾಯಿ ಮಾರಲ್ಲ. ಆ ಬಾಳೆನ ಕಟ್ ಮಾಡಿಬಿಟ್ಟು, ಡ್ರೈಯರ್ ಇದೆ ತೋರಿಸ್ತೀನಿ. ಬಾಳೆನ ಕಟ್ ಮಾಡಿಬಿಟ್ಟು 12 ದಿನ ಡ್ರೈಯರಲ್ಲಿ ಇಟ್ಬಿಡ್ತೀವಿ. 3 kg 1 kg ಆಗ್ತದೆ. 1 kg ಬಾಳೆಹಣ್ಣು ನಾವು 500 ರೂಪಾಯಿ ಮಾರ್ತೀವಿ. ಹಾಂ, ಇದೇ ಹೇಳಿದ್ದು ಮೌಲ್ಯವರ್ಧನೆಗೆ ಬರ್ಬೇಕು ನಾವು. ತೆಂಗು ನಿಮ್ಗೆ ಅಲ್ಲಿ ಇದೆ ಅಲ್ವಾ, ಕೊಬ್ಬರಿ ಮರದ ಗಾಣ ಇಟ್ಕೊಂಡಿದ್ದೀವಿ ನಾವು, ಎಣ್ಣೆ ತೆಗಿತೀವಿ ಅದರಲ್ಲಿ.
ನಮಗೆ ಬೇಕಾಗಿದ್ದ ಎಣ್ಣೆ ನಾವು ತಗೊಳ್ಬೋದು, ಸ್ನೇಹಿತರಿಗೆ ನಾವು ಮಾರ್ಬೋದು. ಮತ್ತು ತೆಂಗಿನ ಗಿಡದಿಂದ ಅದನ್ನು ತೆಗೆದು ಬೀಜಗಳನ್ನ ತೆಗೆದು ನಾವು ನರ್ಸರಿ ಮಾಡ್ತೀವಿ. ನೋಡಿ ಅಲ್ಲಿ ಗಿಡ ಅಂತಲ್ಲ, ಹಾಂ, ನೀವು ಯಾವುದೇ ಗಿಡ ತಲೆ ಎತ್ತಿ ನೋಡಿ, ಯಾವುದರಲ್ಲಿ ಬೆಳೆ ಕಂಡೆಮ್ ಇಲ್ಲ. ಓಕೆ. ಹಾಗಾದ್ರೆ ದಿನನಿತ್ಯ ಇಲ್ಲಿ ಯಾವುದಾದ್ರೂ ಒಂದು ದಿನನಿತ್ಯ ಫಸಲು ಇಲ್ಲಿ ಕೊಡ್ತಾನೆ ಇರುತ್ತೆ. ದಿನ ಫಸಲು ಕೊಟ್ಟಿರ್ತದೆ ಇಲ್ಲಿ. ಇಲ್ಲಿ ನಿರಂತರ ಫಸಲು ಇಲ್ಲಿ ಬರ್ತಾನೆ ಇರ್ತದೆ. ನಮಗೆ ಗೆಣಸು ಬರ್ತಾ ಇರ್ತದೆ, ತೆಂಗಿನಕಾಯಿ ಉದುರ್ತಾ ಇರ್ತದೆ, ಆಮೇಲೆ ಸಪೋಟ ನಮ್ಗೆ ಬರ್ತಾ ಇರ್ತದೆ, ಮಾವು ಸೀಸನಲ್ಲಿ ಮಾವು ಬರ್ತಾ ಇರ್ತದೆ, ರಾಮಫಲ ಸೀಸನ್ ರಾಮಫಲ, ಲಕ್ಷ್ಮಣ ಫಲದ ಟೈಮಿಗೆ ಲಕ್ಷ್ಮಣ ಫಲ. ಎಲ್ಲ ಮಾರುಕಟ್ಟೆಯಲ್ಲಿ ಬರುವಂಥ ಹಣ್ಣಿನ ಎಲ್ಲ ಗಿಡಗಳಲ್ಲಿ ಇರೋದ್ರಿಂದ ನಮ್ಗೆ 100 kg ಮಾರೋಷ್ಟಲ್ಲ, ನಮ್ಮ ಮನೆ ಬಳಕೆಗೆ ಬಳಸ್ಕೊಂಡು ಸ್ನೇಹಿತರಿಗೆ ಬಂಧುಗಳಿಗೆ ಕೊಡೋಷ್ಟು. ಈಗ 10 ರಾಮಫಲ ಇದೆ, 2 ರಾಮಫಲ ಮರದ ಹಣ್ಣು ನೀವು ತಿನ್ನಿ, ಇನ್ನು 8 ಮಾರ್ಬೋದಲ್ವಾ? ತೆಂಗು ಎಲ್ಲ ತಿನ್ನಕ್ಕಾಗಲ್ವಲ್ಲ? ಒಬ್ಬ ರೈತ 1 ಎಕರೆಯಲ್ಲಿ 50 ತೆಂಗಿನ ಗಿಡ ಹಾಕೊಂಡ್ರೆ ನೋಡಿ, ಈ ಹೋಲು ನೀವು ನೈಸರ್ಗಿಕ ಕೃಷಿ ಭೂಮಿ ಅಂತ ಹೇಳಿ ಇದ್ರಲ್ಲೇ ಕಂಡು ಹಿಡಿಬೋದು. ಹೋಲಲ್ಲಿ ನೀವು ಹೋಗಿ ಯಾರನ್ನ ಕೇಳಿ ನಿಮ್ಮ ಜಮೀನಲ್ಲಿ ಹೋಲ್ ಇದೆಯಾ ಅಂತ. ಓಹೋ, ಇದು ಮೆಡಿಸಿನ್ ಹಾಕಿದ್ದಾದ್ರೆ ಬರೋದಿಲ್ಲ, ಬರಲ್ಲ. ಇದೇ ಗುಟ್ಟು. ಅವ್ನು ಹೇಳ್ತಾನೆ, ಸರ್ ನಾನು 25 ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀನಿ ಸರ್ ಅಂತಾನೆ. ಉತ್ತುಗಳು ತೋರ್ಸಪ್ಪ ಅಂತ ಕೇಳಿ, ಹೋಲ್ ಎಷ್ಟಿದೆಯಪ್ಪ ಅಂತ ಕೇಳಿ ಹೇಳ್ತಾನಾಗ ಶಾಕ್ ಹೋಗ್ತಾನೆ. ನೋಡಿ, ಇದು ಗೆಣಸಿದು, ಗೆಣಸ, ಇದು ಗೆಣಸಿದು, ಇದು ಇದು ಅದೇ ಡಯಸಕೋರಿಯ ಗೆಣಸು. ಇದು ಪರ್ಪಲ್ ಕಲರ್ ಗೆಣಸಿದು. ಇದು ತಾನೇ ಬೆಳೆದಿದ್ದ ಅಥವಾ ನೀವು ನೆಟ್ಟಿರೋದು ಅಷ್ಟೇ. ಒಂದು ಗೆಡ್ಡೆ ನೆಟ್ಟಿರ್ತೀವಿ. 100 ಗ್ರಾಮ್ ಗೆಣಸು ನೆಟ್ಟರೆ 4 kg ಗೆಣಸು ಬರ್ತದೆ. ಯಾವ ಬ್ಯಾಂಕಲ್ಲೂ 100 ರೂಪಾಯಿ ಇಟ್ಟರೆ 10 ತಿಂಗಳಲ್ಲಿ 4,000 ರೂಪಾಯಿ ಕೊಡಲ್ಲ. ಇಲ್ಲಿ ಭೂಮಿ ಒಬ್ಳೆ ಕೊಡೋದು. ಒಂದು ಮುಸ್ಕಿ ಜೋಳ ಒಂದು ಕಾಳು ಹಾಕಿದ್ರೆ 500 ಕಾಳು ಕೊಡೋದು ಭೂಮಿ ತಾಯಿ ಒಬ್ಳೆ. ಅವಳಿಗೆ ಇರೋದ ಶಕ್ತಿ. ನಿಮ್ಮ ಯಾವ ಟೆಕ್ನಾಲಜಿ ಯಾವುದು ನಿಮಗೆ ಆಹಾರ ಕೊಡೋಕ್ಕಾಗಲ್ಲ, ಭೂಮಿನೇ ಕೊಡ್ಬೇಕು. ಅದಕ್ಕೆ ಹೇಳೋದು ನಾನು, ಯಾರು ಕೂಡ ಭೂಮಿನ ನಾಶ ಮಾಡಬೇಡಿ, ಭೂಮಿನ ಹಾಳು ಮಾಡಬೇಡಿ. ನೀವು ಬೇಕಾದ್ರೆ ಏನು ಬೇಕಾದ್ರೆ ಆಟ ಆಡಿ ಬೇರೆ ಥರದಲ್ಲಿ, ಭೂಮಿಯಿಂದ ಮಾತ್ರ ಹಾಳು ಮಾಡಬೇಡಿ. ನೋಡಿ, ಈ ಥರ ವಾಕ್ ಮಾಡೋಕ್ಕೆ, ತಿರುಗಾಡೋಕ್ಕೆ ಅಂತ ದಾರಿ ಬಿಟ್ಕೊಂಡಿದ್ವಿ. ಹಾಗೇನಾಗ್ತದೆ, ವಿಸಿಟರ್ಸ್ ಅವ್ರು ಆ ಕಡೆಗೆ, ಮಕ್ಕಳು ಅಲ್ಲಿ ಆ ಕಡೆ ಸ್ಪ್ರೆಡ್ ಆಗಂಗಿಲ್ಲ, ಇಲ್ಲೇ ತಿರುಗಾಡ್ಬೋದು. ಇಲ್ಲಿ ಬಾಳೆ, ತೆಂಗು, ಇದು ಹನುಮಫಲ, ಇದೆಲ್ಲ kg 2-2.5 ಸಾವಿರ ರೂಪಾಯಿ ಬರ್ತದೆ. ಹನುಮಫಲ ಹಣ್ಣು ಕ್ಯಾನ್ಸರ್ ಕ್ಯೂರಿಗೆ ತುಂಬ ಒಳ್ಳೆ ಹಣ್ಣು ಇದು ಹನುಮಫಲ. ನೋಡಿ, ಈ ವಾತಾವರಣ ನೀವು ಇಮ್ಯಾಜಿನ್ ಮಾಡಿ. ಅದೇ ಪಕ್ಕದ ಜಮೀನಿಗೆ ಹೋಗೋಣ, ಅಲ್ಲೇ ನಮ್ದೇನೆ ಬಿಸಿಲು. ಇಲ್ಲಿ ಯಾಕೆ ನೀವು ಇದನ್ನ 30 ಎಕರೆಗೆ ವಿಸ್ತರಿಸಲಿಲ್ಲ? ಒಂದೇ ಎಕರೆ ಅಂತ ಹೇಳಿದ್ರೆ, ಇವಾಗ ಎಲ್ಲವೂ ನನಗೆ ಬೇರೆ 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 ಬೆಳೆ ಇರ್ತದೆ ನಮ್ಗಲ್ಲಿ. ಈಗ ಅರಿಶಿನ, ನಾನು ಅಲ್ಲಿ 4-5 ಎಕರೆ ಅರಿಶಿನ ಹಾಕ್ಬೇಕು. ಅವಾಗ ನಾನು ಇದನ್ನ ಮಾಡ್ಕೊಂಡ್ರೆ ಅರಿಶಿನ ಹಾಕಾಗಲ್ಲ. ಇಲ್ಲಿ ಅರಿಶಿನ ಬರುತ್ತೆ, ಬಟ್ ಇಳುವರಿ ಕಡಿಮೆ ಆಗುತ್ತೆ ಇಲ್ಲಿ. ಯಾಕೆಂದ್ರೆ ಎಲ್ಲಾ ತರದ ಗಿಡ ಇರೋದ್ರಿಂದ ನನಗೆ ಎಲ್ಲವೂ ಶಿಫ್ಟ್ ಆಗಿ ಬರುತ್ತೆ. ಇದಕ್ಕಿಂತ ಜಾಸ್ತಿ ನನಗೆ ಅರಿಶಿನ ಅಲ್ಲಿ ಬರುತ್ತೆ. ಇದು ಯಾರೋ ಒಬ್ರು ಬಂದು ನನಗೆ ಇರೋದು 1 ಎಕರೆ, ನಾನೇನು ಮಾಡ್ಬೋದು ಅಂತ ಕೇಳ್ತಾನಲ್ಲ, ಅವನಿಗೆ ಇದು 1 ಎಕರೆ ಬಾರಪ್ಪ 300 ಬೆಳೆ ಬೆಳಿಬೋದು. ಓಕೆ. ಯಾರೋ ಬಂದು ಹೇಳ್ತಾರೆ, ಸರ್ ನಿಮ್ಗೇನು ಜಮೀನು ಜಾಸ್ತಿ ಇದೆ, ನೀವು ಕೃಷಿ ಮಾಡ್ತೀರಿ, ನನ್ನ ಹತ್ರ ಇರೋದೇ 1 ಎಕರೆ ಅಲ್ಲ, ನಾನೇನು ಮಾಡ್ಬೋದು ಅಂತಾನೆ. ಅವನಿಗೆ ಮನಸ್ಸಿದ್ರೆ ನೀರಿನ ತಲೆ ಮೇಲೆ ಒತ್ತು ತಗೊಂಡು ಬಂದು ತೋಟ ಮಾಡ್ಬೋದು. ಮನುಷ್ಯನಿಗೆ ಅಷ್ಟೇ ಟೈಮ್ ಇದೆ. ನಾವು ಅಂಗಡಿಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ನಾವು ದುಡಿತಾರೆ 8 ಗಂಟೆ ದುಡೀರಿ ಸಾಕು. ಸ್ವಾಮಿ, ಒಂದು ಹೇಳ್ತೀನಿ, ಸರ್ಕಾರ ನಮ್ಗೆ ಏನು ಉಚಿತ ಕೊಡೋದು ಬೇಡ, ಏನು ಕೊಡೋದು ಬೇಡ. ನಿಮ್ಮ ಎಜುಕೇಷನ್ನು, ಹೆಲ್ತು, ನ್ಯಾಯ 3 ಮಾತ್ರ ಉಚಿತ ಕೊಡಲಿ. ಬಾಕಿ ಎಲ್ಲರಿಗೂ ದುಡ್ಡು ತಗೊಂಡು ಕೊಡಲಿ. ನಮ್ಮನ್ನ ದುಡ್ಡು ಸುಮ್ಮನೆ ಕೊಟ್ಟು ಸೋಂಬೇರಿಗಳು ಮಾಡಿದ್ದಾರೆ. ನಮ್ಗೆ ಯಾವುದು ಇವ್ರ ಭಿಕ್ಷೆ ಬೇಡ. ನಾವು ಬೆಳೆದಿದ್ದಕ್ಕೆ ಅದಕ್ಕೆ ಮೌಲ್ಯ, ಆ ಬೆಲೆ ಕೊಟ್ಟರೆ ಸಾಕು. ಮುಂದಿನ ದಿನದಲ್ಲಿ ಇದಕ್ಕೆ ನಾವು ದೊಡ್ಡ ಬೆಲೆ ತೆತ್ತಬೇಕಾಗ್ತದೆ. ಮುಂದೆ ಸರ್ಕಾರ ಜನನೂ ತೆತ್ತಬೇಕು. ಸಿಟಿಯವ್ರಿಗೆ ಇವಾಗ ಈ ಬೀಜದ ಕುಲಂತರಿ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗಿರೋದು. ಭೂ ಸುಧಾರಣೆ ಕಾಯ್ದೆ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾದ್ರೆ, ಸಿಟಿಲಿ ಇರೋದಲ್ಲ ಅವ್ರು ಯೋಚನೆ ಮಾಡಬೇಕು. ನಾಳೆಗೆ ಅವ್ರಿಗೆ ಇಲ್ಲಿಂದ ಆಹಾರ ಹೋಗದೇ ಇದ್ರೆ ಏನಾಗ್ಬೋದು ಅವ್ರ ಪರಿಸ್ಥಿತಿ? ಕಾವೇರಿ ನೀರು ಎಷ್ಟು ದಿನ ಕೊಡ್ಬೋದು? ಆಯಿತು, ಕಾವೇರಿ ನೀರು ಕೊಟ್ಟು ಅಂತ ಇಟ್ಕೊಳ್ಳೋಣ ಬಾಟ್ಲಲ್ಲಿ. ಆಮ್ಲಜನಕ ಎಲ್ಲಿ ಕೊಡೋಕ್ಕಾಗ್ತದೆ? ಆಮ್ಲಜನಕ ಎಲ್ಲಿದೆ? ಆಮ್ಲಜನಕ ಕ್ರಿಯೇಟ್ ಆಗಬೇಕಾದ್ರೆ ಈ ಥರ ಕಾರ್ಡ್ಗಳು ಕ್ರಿಯೇಟ್ ಆಗಬೇಕು. ಆಗ ಮಾತ್ರ ನಾವು ಉಳ್ಕೊಳ್ಳೋಕ್ಕಾಗೋದು. ಕರೋನಾ ಬಂದಾಗ ಚಾಮರಾಜನಗರದಲ್ಲಿ 40 ಜನ ಆಮ್ಲಜನಕದ ಕೊರತೆಯಿಂದ ಸತ್ತರು ಅಂತ ವಿನಃ ಟ್ರೀಟ್ಮೆಂಟ್ ಇಲ್ಲದೆ ಸತ್ತಿಲ್ಲ ಅಂತ ಹೇಳಿಲ್ಲ ಯಾರು. ಆಮ್ಲಜನಕದ ಕೊರತೆ, ಆಮ್ಲಜನಕ ಇಂಪಾರ್ಟೆಂಟ್. ಆಮ್ಲಜನಕ ಮತ್ತು ಗ್ಲೋಬಲ್ ವಾರ್ಮಿಂಗ್ನ ತಪ್ಸೋಕ್ಕೆ ಪ್ರತಿಯೊಬ್ಬ ವ್ಯಕ್ತಿ 1 ಎಕರೆ ಜಮೀನು ಸರಿ ಮಾಡ್ಕೊಂಡು ಸಾಕು. ಒಬ್ಬ ಸಾಫ್ಟ್ವೇರ್ ಆಗಲಿ, ಒಬ್ಬ IAS ಆಗಲಿ, ಒಬ್ಬ IPS ಆಗಲಿ, ಅವನು ಲೈಫಲ್ಲಿ ಅವ್ನು ಏನಾದರೂ ಒಂದು ದೇವಸ್ಥಾನ ಕಟ್ಟೋದು ಬೇಡ, ಸ್ಕೂಲ್ ಕಟ್ಟೋದು ಬೇಡ, ಕಾಲೇಜ್ ಕಟ್ಟೋದು ಬೇಡ, ಏನು ಮಾಡೋದು ಬೇಡ. 1 ಎಕರೆ ಭೂಮಿನ ವಿಷಮುಕ್ತವಾಗಿ
ಈ ಥರ ಕಾಪಾಡಲಿ ಸಾಕು. ನಾವು ಗ್ಲೋಬಲ್ ವಾರ್ಮಿಂಗ್ನ 2% 3% ಕಡಿಮೆ ಮಾಡ್ಬೋದು. ನಾವು ಇಲ್ಲಿ ಹುಟ್ಟಿದ್ದಕ್ಕೆ, ಇಲ್ಲಿ ಜನಿಸಿದ್ದಕ್ಕೆ ನಾವು ಕೊಡೋ ಕೊಡುಗೆ. ಹೌದು. ನೋಡಿ ನಿಮ್ ಚಿಕ್ಕ ಹಣ್ಣು ಹಂಗೆ ಕಾಣಿಸ್ತಾ ಇದೆ. ನೋಡಿ ಅಲ್ಲಿ ಸಪೋಟ, ಅಲ್ಲಿ ಪಾಡಗಲ್ ಬರ್ತದೆ. ಆಮೇಲೆ ನಿಮ್ಮ ಇದು ಬಾಳೆ ಇದೆ ನೋಡಿ, ಅಲ್ಲಿ ಪಪ್ಪಾಯ ನೋಡಿ ಈಗ ಬಿದ್ದು ನೋಡಿ ಅದು ಎದ್ದು ಬಂದಿದೆ. ಚೂರು ಒಳಗೆ ಹೋಗೋಣ, ಬನ್ನಿ ಹೋಗೋದು. ಓಕೆ. ನೋಡಿ ವಾತಾವರಣ ನೋಡಿ, ಇದು ಜೇನು ಪೆಟ್ಟಿ ಇಟ್ಕೊಂಡಿವಿ. ಇದು ಬಾಳೆ ಗಿಡ ನೋಡಿ, ಇದೆಲ್ಲ ಹಿಂಗೆ ಅಂಗುಡೊಂಕಾಗಿ ಪಪ್ಪಾಯ ಇದ್ರೂ ಅಲ್ಲೊಂದು ಕಡೆ ತೆಲ್ಲ ಇರ್ತದೆ. ಇದು ಹತ್ತಿ ಮರ, ಇದು ಬಾಳೆ, ಇದೆಲ್ಲ ಮಣ್ಣು. ಮುತ್ತು ನೋಡಿ ಮಾಯಿಶ್ಚರು, ಇದೇ ಕೇಳೋದು ಗಿಡ. ತಂಪನ ಕೇಳೋದು, ತಂಪನ ಕೇಳೋದು ಗಿಡ, ನೀರು ಕೇಳಲ್ಲ ಗಿಡ ಯಾವಾಗಲೂ, ತೇವಾಂಶ ಕೇಳ್ತದೆ ಅಷ್ಟೇ. ಮಾಯಿಶ್ಚರ್ ಕೊಡಿ, ಮಾಯಿಶ್ಚರ್ ಏನಿಲ್ಲ, ಮೈಲಿ ಚೇಂಜ್ ಮಾಡಿದ್ರೆ ಮಾಯಿಶ್ಚರ್ ಬಂದೇ ಬರ್ತದೆ. ವಿಪರೀತ ಮಳೆನೂ ಬೇಕಿಲ್ಲ, ಅವಶ್ಯಕತೆ ಇಲ್ಲ. ವಿಪರೀತ ಮಳೆ ಬಿದ್ದಾಗ ಭೂಮಿ ಹಾಳಾಗ್ತದೆ. ವಿಪರೀತ ಮಳೆ ಬಿದ್ದಾಗ ಭೂಮಿ ಹಾಳಾಗ್ತದೆ, ಬಟ್ ಇಂಥ ಭೂಮಿ ಹಾಳಾಗಲ್ಲ. ಯಾಕೆಂತಂದ್ರೆ ಇದು ಎಲ್ಲ ನೀರನ್ನು ಹಿಡಿದು ಕುಡಿಯುತ್ತದೆ, ಹರಿಯಕ್ಕೆ ಬಿಡಲ್ಲ. ಇದು ನಿಮ್ದು ಒಂದು ಕಾಳು ಮಣ್ಣಿನ ನೀರನ್ನ ಹರಿಯಕ್ಕೆ ಬಿಡಲ್ಲ ಇದು. ಓಕೆ. ನೋಡಿ ಇದು ರಾಮಫಲ. ಹೋಗಿ ಹಿಂಗೆ ಬರ್ಬೇಕು ನಾವು, ಅದು ಹಂಗೆ ವಾಕು ನೋಡಿ ಈ ಥರ. ನೋಡಿ ಇವಾಗ ಇಲ್ಲೆಲ್ಲ ಗಿಡಗಳು ನಾವು ಹೇಳ್ತೀವಲ್ವಾ, ದೂರ ದೂರನೇ ಇರಬೇಕು ಗಿಡಗಳು, ಹಾಗಿರ್ಬೇಕು ಹೀಗಿರ್ಬೇಕು, ಅದೇನು ಅವಶ್ಯಕತೆ ನೋಡಿ. ಅಲ್ಲೆಲ್ಲ ನಾವು ಪಂಚಲೋದ ಕಡ್ಡಿ ಹೊಡೆದಿದ್ದೀವಿ, ಅದರಿಂದ ನಿಮಗೆ ಅಲ್ಲಿ ಕಾಯಿ ಗಾತ್ರ ಹೆಂಗೆ ಬರೋಣ ನೋಡಿ. ಇದೆಲ್ಲ ರಾಮಫಲ, ಇದು ಇನ್ನು ಒಂದು ತಿಂಗಳು ಇದೆಲ್ಲ ಹಣ್ಣಾಗೋ ಟೈಪ್ ಇದು ನೋಡಿ. ಅಲ್ಲಿ ಪಪ್ಪಾಯ, ನೋಡಿ ಎಳ್ನೀರು. ಈ ಮರದಲ್ಲಿ ಎಳ್ನೀರು ಭಾಳ ಚೆನ್ನಾಗಿತ್ತು, ಇಲ್ಲಿ ಒಂದು ಮರದಲ್ಲಿ ಇತ್ತು, ಭಾರಿ ಎಳ್ನೀರು ಭಾಳ ಚೆನ್ನಾಗಿತ್ತು ಅಂದ್ಬಿಟ್ಟು ಪ್ರತಿ ಸಲ ಇದನ್ನ ಕಡಿದು ಕುಡಿತಾ ಇದ್ದು. ಆ ಗಿಡನೇ ನಾಶ ಆಗೋಯ್ತು. ಓಹೋ, ಹಂಗೂ ಆಗುತ್ತಾ? ಹೌದು, ಎಳ್ನೀರು ಕೊಡೋದ್ರೆ ಗಿಡ ಬೇಗ ಹೋಗ್ಬಿಡು. ಮತ್ತೆ ಈಗ ಎಳ್ನೀರು ಮಾರೋರ್ಗೆ ಏನು ಹೇಳ್ತೀರಿ? ಅವ್ರಿಗೆ ಹೇಳೋದು ಇಷ್ಟೇ, ತುಡುಕ್ಬೇಡಿ, ಎಳ್ನೀರು ಮಾತ್ರ ಕೊಡಬೇಡಿ. ಕುಡಿಬೇಕಾ 1-2 ಮರ ಸೆಲೆಕ್ಟ್ ಮಾಡ್ಕೊಳ್ಳಿ ಸಾಕು, ನೀವು ಕುಡೀರಿ, ಮಾರ್ಬೇಡ್ರಿ. ಅವ್ನು ಯಾವನೋ ಮಾರ್ಕೊಳ್ಳಿ, ನೀನು ಮಾರ್ಬೇಡ. ಎಲ್ಲರಿಗೂ ಬುದ್ಧಿ ಹೇಳೋಕ್ಕಾಗುತ್ತಾ? ಆಗಲ್ಲ. ನಮ್ಮ ಹತ್ರ ಬಂದವನಿಗೆ ಇನ್ನೊಂದು ನೀತಿ ಹೇಳ್ಬೋದು. ರೋಡ್ಗೆಲ್ಲ ನೀತಿ ಹೇಳಕ್ಕೆ ಹೋದ್ರೆ ನಮ್ಮನ್ನ ಇಲ್ಲಿ ನೋಡಿ. ಇವಾಗ ಇದು ಹಲಸಿನ ಮರ, ಇದು ಮಾವು. ಈ ಹಲಸಿನ ಈ ಕಡೆ ಪಕ್ಕದಲ್ಲಿ ಏನಾದ್ರು ಕೊಂಬೆ ಇದೆಯಾ? ಇಲ್ಲ. ಮಾವುದು ಈ ಕಡೆ ಏನಾದ್ರು ಕೊಂಬೆ ಇದೆಯಾ? ಇಲ್ಲ. ನೋಡಿ ಆ 2 ಗಿಡ ಎಷ್ಟು ಅನ್ಯೂನ್ಯತೆಯಿಂದ ಇದ್ದರೆ ಅದ್ರ ಕೊಂಬೆನ ಈ ಕಡೆ ಕೊಟ್ಕೊಂಡು ಇದ್ರ ಕೊಂಬೆನ ಈ ಕಡೆ ಕೊಟ್ಕೊಂಡು ಇದರಲ್ಲೂ ಒಂದು 200-250 ಕಾಯಿ ಸಿಗ್ತದೆ ನಮಗೆ. ಹಲಸು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ, ಬುಡದಿಂದ ಸ್ಟಾರ್ಟ್ ಆಗ್ತದೆ ಕಾಯಿ. ಈ ಮಾವಲ್ಲಿ ಒಂದು 2-2.5 ಸಾವಿರ ಕಾಯಿ ಬರ್ತದೆ ನೋಡಿ. ಅದ್ರ ಪಕ್ಕದಲ್ಲೇ ತೆಂಗಿದೆ. ಇದು 3ಕ್ಕೂ ಎಲ್ಲೂ ಕಾಂಪಿಟೇಷನ್ ಇಲ್ಲ, ಅದ್ರ ಪಾಡಿಗೆ ಅದು ಬೆಳೆ, ಅದ್ರ ಪಾಡಿಗೆ ಅದು ಬರ್ತದೆ. ಇದು ಒಂದು ಟ್ರ್ಯಾಪ್. ಇದು ಏನಿದು? ಇದು ಮಾವಿನ ಹಣ್ಣು ಟೈಮ್ನಲ್ಲಿ ಊಜಿಗುಳ ಅಂತ ಒಂದು ಬರ್ತದೆ ಮಾವಿನ ಹಣ್ಣಿಗೆ. ಅದಕ್ಕೇನು ಮಾಡ್ಬೇಕಂದ್ರೆ ನಾವು ಒಂದು ಬಾಳೆಹಣ್ಣನ್ನು ಕಟ್ ಮಾಡಿಬಿಟ್ಟು ಇದ್ರೊಳಗಡೆ ನೀರು ಹಾಕಿ ಇಟ್ಬಿಡ್ಬೇಕು, ಸ್ವಲ್ಪ ಸೋಪ್ ಆಯಿಲ್ ಹಾಕಿ ಇಟ್ಬಿಡ್ಬೇಕು. ಸೋಪ್ ಆಯಿಲ್ ಹಾಕಿದ್ರೆ ನೈಸ್ ಇರ್ತದೆ. ಆ ಊಜಿಗುಳ ಬಂದು ಆ ಸ್ಮೆಲ್ಗೆ ಬಂದೆಲ್ಲ ಇಲ್ಲಿ ಬೀಳ್ತದೆ. ಆಗ ಒಳಗಡೆ ಬಿದ್ದಿದ್ದಕ್ಕೆ ಮೇಲೆ ಹತ್ತಕ್ಕಾಗಲ್ಲ, ಅದಕ್ಕೆ ಸೋಪ್ ಆಯಿಲ್ ಹಾಕ್ಬಿಟ್ರೆ ಅದು ಮೇಲೆ ಹತ್ತಕ್ಕಾಗದೆ ಅಲ್ಲೇ ಸತ್ತೋಗ್ತದೆ. ನಾವು ವಾರಕ್ಕೆ ಒಂದಿನ ಇಲ್ಲಿ ತಗೊಂಡು ಕ್ಲೀನ್ ಮಾಡ್ಕೊಂಡು ಸಾಕು. ನಾವೇ ಔಷಧಿನೂ ನಾವೇ ತಯಾರು ಮಾಡ್ಕೋಬೋದು. ಏನು ನೋಡಿ ಏಲಕ್ಕಿ, ನೇರವಾಗಿ ನಾವು ಏಲಕ್ಕಿ ಹಾಕಿದ್ರೆ ಅದು ಬರ್ತಿರ್ಲಿಲ್ಲ. ಆ ಏಲಕ್ಕಿಗೆ ನಾವು ವಾತಾವರಣನ ಕ್ರಿಯೇಟ್ ಮಾಡಬೇಕು. ನೋಡಿ ಹಲಸು ಅದು ಸ್ಟಾರ್ಟ್, ಇನ್ನೂ ಸ್ಟಾರ್ಟ್ ಆಗಬೇಕು ಹಲಸು, ಈಗ ಅದು ಸ್ಟಾರ್ಟ್ ಆಗ್ತದೆ. ಇದೆಲ್ಲ ಏಲಕ್ಕಿ, ಅಲ್ಲಿ ಏಲಕ್ಕಿ ಬಿಟ್ಟಿದೆ ಅಲ್ಲೆಲ್ಲ. ಇದು ಮಾವು, ಎಲ್ಲ ಥರದ ಮಾವು ಹಾಕಿದ್ವಿ, ಎಲ್ಲ ಥರದ ಟೇಸ್ಟ್ ಮಾವಿದೆ. ಆ ಸೀಸನಲ್ಲಿ ಅದರದ್ದು ಬಂದರೆ ಮಾವು ನಮಗೆ
ಈ ಗಿಡದ ಒಂದು ಅದ್ಭುತವಾದ ಮಾವು ಇದು. ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಇದ್ರದ್ದು ಬೀಜ ಬಹಳ ಶ್ರೇಷ್ಠ, ಜೀರಿಗೆ ಮಾವು ಇದೆ ಉಂಟು. ಇದರಲ್ಲಿ ಒಂದು 2,000 ಇದು ಬರ್ತದೆ ನನಗೆ, ಯಾವುದು ಹಣ್ಣು ಬರ್ತದೆ. ಹಣ್ಣಲ್ಲಿ ಕೆಲವನ್ನೆಲ್ಲ ಬಳಸಿ ಒಂದು 100-150 ಗಿಡ ಮಾಡ್ಕೊಳ್ತೀವಿ. ಒಂದು ಗಿಡನ 500 ರೂಪೀಸ್ ಕೊಡ್ತೀವಿ. ಅಷ್ಟು ವಿಶೇಷವಾದ ಗಿಡ ಇದು. ಹೀಗೆ ನಮಗೆ ಎಷ್ಟು ದುಡ್ಡು ಬರುತ್ತೆ, ನಾವು ಅದನ್ನ ಇದು ಮಾಡಕ್ ನೋಡ್ಬೇಕು. ಸುಮ್ಮನೆ ಮಾವಿನ ಗಿಡ ನಟ್ಬಿಟ್ಟೆ ನನಗೇನು ಲಾಸ್ ಆಗೋಯ್ತು, ನನಗೆ ಏನು ಪ್ರಯೋಜನಕ್ಕೆ ಬರಲಿಲ್ಲ ಅಂತ ನಾವು ಹೋಗ್ಬಾರ್ದು. ಈಗ ನಿಮ್ಮಲ್ಲಿ ನೋಡಕ್ ನಮಗ್ ತೋಟ ಮಾಡ್ಕೊಡ್ರಿ ಅಂತ ಹೇಳೋರು ಇದನ್ನ ನೋಡಿ ಹೋಗಿರ್ತಾರೆ ಅಥವಾ ಬಂದು ನೋಡ್ತಾರೆ. ಹೌದು, ಇಂಥದ್ದು ಮಾಡ್ಕೊಡ್ರಿ ಅಂತ ಮಾಡ್ತಾರೆ. ನಾವು ಮಾಡಿರೋ ತೋಟಗಳನ್ನ ಹೋಗಿ ನೋಡ್ತಾರೆ, ಅವ್ರನ್ನ ಹೋಗಿ ಸಂಪರ್ಕ ಮಾಡ್ತಾರೆ. ಹೇಗೆ ಪಾರ್ಟಿಗೆ ಅರ್ಧ ದುಡ್ಡು ಕೇಳ್ತಾರಲ್ಲ, ಕೊಡ್ಬೋದಾ? ತುಂಬಾ ಇರ್ತದೆ ಅವ್ರಿಗೆಲ್ಲ, ಕೊಡ್ಬೋದಾ, ಗ್ಯಾರಂಟಿನಾ, ಫಾಲೋ ಮಾಡ್ತಾರ, ಲಾಸ್ ಆಗ್ತದ, ಹಾಗೆ ಈಗ ಎಲ್ಲ ವಿಚಾರಿಸ್ತಾರೆ. ನಾವು ಬರೀ ಸಂಪರ್ಕ ಇಡ್ತೀವಿ ಅಷ್ಟೇ, ಅವ್ರು ಎಲ್ಲಾದ್ರೂ ಎನ್ಕ್ವೈರಿ ಮಾಡ್ಕೊಂಡು ಬರಲಿ. ನಮ್ಗೆ ಇರೋದು ನೀನು ನಾನಿಬ್ರು, ಇಷ್ಟು ಹಿಂಗೆ ಮಾಡ್ತೀವಿ, ಇಷ್ಟಿಂದ ಮುಗಿಸ್ತೀವಿ, ಬರ್ತೀವಿ ಅಷ್ಟೇ, ಮುಗಿದೋಯ್ತು. ಅದೇ ಮಾಡೋಕ್ ಮೊದಲು ಜಮೀನು ಒಂದ್ಸಲ ಹೋಗಿ ನೋಡ್ತೀವಿ ನಾವು, ಅಲ್ಲಿ ಮಾಡ್ಬೋದಾ, ಇನ್ನೂ ಏನಾದ್ರೂ ಅಲ್ಲಿ ರಿಪೇರಿ ಮಾಡ್ಬೇಕಾ, ಇದೆಲ್ಲ ನೋಡ್ಕೊಂಡು ಬಂದು ಆಮೇಲೆ ನಾವು ಕೆಲಸವನ್ನ ಶುರು ಮಾಡ್ತೀವಿ.